ಸ್ವಬುದ್ಧ್ಯವಸ್ಥಿತಂ ಅಖಂಡಿತಯ ಅದೇ ಹೇಳಿದ್ದು ಸ್ವಬುದ್ಧಿ. ಹಾಂ ಎಲ್ಲಿದೆ ಮೊದಲಿಗೋ ಕೊನೆಗೋ ಲಾಸ್ಟ್ಗೆ? ಸರಿ ಸರಿ, ಸ್ವಬುದ್ಧ್ಯ ಸ್ವದೃಷ್ಟ್ಯ. ದೃಷ್ಟ್ಯ ಅಂತ ಇಲ್ಲಿದೆ, ಸ್ವಬುದ್ಧ್ಯ ಅಂತ ಅಲ್ಲಿದೆ. ಬುದ್ಧಿಯಿಂದ ಎಲ್ಲ ತಿಳಿತಿ ಅಂತ ಒಂದರ್ಥ. ದೃಷ್ಟಿ ಅಂದರೆ ಸಾಕ್ಷಾತ್ತಾಗೆಲ್ಲ ನೋಡ್ತೀವಿ ಅಂತ ಅರ್ಥ. ದೃಷ್ಟಿ ಎಂಬುದು ಸಾಕ್ಷಾತ್, ಬುದ್ಧಿ ಎಂಬುದು ತಿಳಿಯೋದು, ವಿಚಾರ ಮಾಡಿ ತಿಳಿಯೋದು, ನೋಡಿ ತಿಳಿಯೋದು. ಅಂದರೆ ಬುದ್ಧಿಯಿಂದ ತಿಳಿಯೋದು. ಬುದ್ಧಿಯಿಂದ ತಿಳಿಯೋದು ಯಾವುದು ಅಂತ ಕೇಳಿದ್ರೆ ವೇದಗಳೆಲ್ಲ ಸದಾ ಇಲ್ಲಿವೇವು. ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ಅಂತಿರೋದು, ಗೊತ್ತಾಯ್ತಾ? ಆದ್ದರಿಂದ ಅದು ದೃಷ್ಟ್ವಾ ಆಸ್ಥಿತ ವಧಿಂ ಅಥೋ ವ್ಯತಿರಿಕ್ತ ಆಸ್ತೆ. ಇಷ್ಟಾದರೂ ಕೂಡ ಎಲ್ಲದರಿಂದ ವ್ಯತಿರಿಕ್ತನಾಗಿದ್ದೇ ಹೊರತು ಏನಾಗಿಲ್ಲ, ಒಂದಾಗಿಲ್ಲ. ಎಲ್ಲದರೊಳಗಿದ್ದೇ ಆದರೆ ಡಿಫರೆಂಟ್ ಆಗಿದ್ದೇ ಹೊರತು ಐಕ್ಯವನ್ನು ಹೊಂದಿಲ್ಲ. ವಧಿಂ ಅನ್ನೋ ಪದ ಇದೆ, ಅದಕ್ಕೆ ಅವಧಿ ಅಂತ ಅರ್ಥ. ಅವಧಿಂ ಅಲ್ಲೋಪೇನ, ಆ ಲೋಪವಾಗಿ ಬಂದಿದೆ. ಅಂದೇನಾಯ್ತಿದು? ಬುದ್ಧಿ ಅಸ್ಥಿತ ಅವಧಿಂ ಅತಃ ವ್ಯತಿರಿಕ್ತ ಆಸ್ತೆ ಸಂಸಾರಾವಧಿಭೂತಂ ತ್ವಾಂ ಆಸ್ಥಿತಾ. ಸಂಸಾರಾವಧಿಭೂತ ಅವಧಿಂ ಅಂತಿದೆ. ಅವಧಿ ಅಂದರೆ ಅವಧಿಭೂತ. ಅವಧಿಭೂತ ಅಂದ್ರೇನು? ಸಂಸಾರಾವಧಿಭೂತಂ ತ್ವಾಂ ಆಸ್ಥಿತಾ ಸಹೈವ ಸಹೈವ ಆಸ್ತೆ. ಈ ಜೊತೆಗೆ ಸದಾಕಾಲ ನೀನಾಗಿದ್ದಿ ಸಂಸಾರ ಅವಧಿಭೂತನಾಗಿ ಉಳಿದವರನ್ನು ಆಶ್ರಯಿಸಿದ್ದಾರೆ. ಅಂದರೆ ನೀನು ಸಂಸಾರಕ್ಕೆ ಅವಧಿ ಅಂದರೆ ಮಿತಿ. ಸಂಸಾರಕ್ಕೆ ಮಿತಿ ಬರೋದು ಯಾವಾಗ? ನಿನ್ನ ಅನುಗ್ರಹವಾದಾಗ. ಅದು ಎಲ್ಲರೂ ಕೂಡ ಆ ರೀತಿ ಇದ್ದಾರೆ. ನೀನು ಮಾತ್ರ ಸಹೈ ಜೊತೆಗೆ, ಎಲ್ಲರ ಜೊತೆಗೆ ಯಾವಾಗಲೂ ಇರ್ತೀಯ. ಇದು ವಿಶೇಷ. ದೇವರನ್ನು ಈ ರೀತಿ ಧ್ರುವ ಕೇಳಿ ಮಾತಾಡಿದ್ದಲ್ಲ, ನೋಡಿ ಮಾತಾಡ್ತಾ ಇದ್ದಾನೆ. ದೇವರನ್ನು ಪ್ರತ್ಯಕ್ಷವಾಗಿ ಕಂಡು ಪ್ರಾರ್ಥನೆ ಮಾಡ್ತಾ ಇದ್ದ. ಧ್ರುವ ನೀವು ಹೇಳ್ಬೇಕದನ್ನ. ಬುದ್ಧಿ ಯಸ್ಮಿನ್ ಮುಂದೆ ಹೇಳ್ತಾರೆ, ಯಸ್ಮಿನ್ ವಿರುದ್ಧಗತಯೋಪಿ ಅನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವ್ಯ ತದ್ಬ್ರಹ್ಮ ವಿಶ್ವಭವಂ ಏಕಂ ಅವಿಶ್ವಂ ಆದ್ಯಂ ಆನಂದ ಮಾತ್ರಂ ಅವಿಕಾರಮಹಂ ಪ್ರಪದ್ಯೆ. ಯಸ್ಮಿನ್ ವಿರುದ್ಧಗತಯ ಅಪಿ ಅನಿಶಂ ಪತಂತಿ ವಿದ್ಯಾದಯ ವಿವಿಧ ಶಕ್ತಯ ಆನುಪೂರ್ವ್ಯ ತದ್ಬ್ರಹ್ಮ ವಿಶ್ವಭವಂ ಏಕಂ ಅವಿಶ್ವಂ ಆದ್ಯಂ ಆನಂದಮಾತ್ರಂ ಅವಿಕಾರಂ ಅಹಂ ಪ್ರಪದ್ಯೆ. ಯಸ್ಮಿನ್ ವಿರುದ್ಧಗತಯ ಅಪಿ ಅನಿಶಂ ಪತಂತಿ. ವಿರುದ್ಧಗತಯ, ವಿರುದ್ಧವಾದ ರೀತಿ ಅಂದರೆ ಒಣವೃಣಿಯಾನ್ ಮಹತೋಮಯ ಇತ್ಯಾದಿ ಪರಸ್ಪರ ವಿರುದ್ಧವಾದಂತಹ ಗತಿಗಳು. ಇನ್ನೆಲ್ಲ ಏನಾಗಿ ಗತಿ ಅಂದರೆ ಇರುವಿಕೆ, ವಿರುದ್ಧವಾದ ಇರುವಿಕೆ. ಅಣುವಿಗಿಂತ ಅಣುವಾಗಿರೋದು, ಅದೇ ಕಾಲಕ್ಕೆ ಮಹತ್ತಿಗಿಂತ ಮಹತ್ತಾಗಿರೋದು. ಒಂದು ಕಡೆ ಇರೋದು ಎಲ್ಲ ಅನಿಶಂ ಪತಂತಿ. ಆಗೊಮ್ಮೆ ಹೇಗೊಮ್ಮೆ ಅಲ್ಲ, ಒಮ್ಮೊಮ್ಮೆ ವಿರುದ್ಧಗತಿ ಅಲ್ಲ, ಅನಿಶಂ ಪತಂತಿ. ವಿರುದ್ಧವಾದಂತಹ ವಸ್ತುಗಳು ಪರಮಾತ್ಮದಲ್ಲಿ ಏನಾಗಿರುತ್ತೆ? ಉದಾಹರಣೆಗೆ ಸಿಂಹ ಇದ್ದರೆ ಮನುಷ್ಯ ಅಲ್ಲ, ಮನುಷ್ಯ ಆದರೆ ಸಿಂಹ ಅಲ್ಲ. ನರಸಿಂಹ. ಹಯ ಆದರೆ ಮನುಷ್ಯ ಅಲ್ಲ, ಮನುಷ್ಯ ಆದರೆ ಹಯ ಅಲ್ಲ, ಹಯಗ್ರೀವ. ಇವೆಲ್ಲ ತಿಳ್ಕೊಳ್ಳೋಕೆ ಹೊರಟ್ರೆ ವಿರುದ್ಧ ಗತಿಗಳು, ವಿರುದ್ಧವಾದ ಇರುವಿಕೆ. ಗತಿ ಶಬ್ದಕ್ಕೆ ಜ್ಞಾನ ಅಂತ ಒಂದರ್ಥ, ಇರುವಿಕೆ ಅಂತ ಇನ್ನೊಂದರ್ಥ. ಪತಂತಿ ವಿದ್ಯಾದಯ ವಿವಿಧ ಶಕ್ತಯ ಆನುಪೂರ್ವ್ಯ. ವಿದ್ಯಾ ಮೊದಲಾದ ಎಲ್ಲವುಗಳು ಕೂಡ, ವಿದ್ಯಾ ಅಂದರೆ ವಿದ್ಯಾಭಿಮಾನಿ ದೇವತೆಗಳು ಎಲ್ಲರೂ ಸೇರ್ತಾರೆ. ವಿವಿಧ ಶಕ್ತಯ ಅಭಿಮಾನಿ ದೇವತೆಗಳು, ವಿಮಲ ಶಕ್ತಿಗಳು, ವಿಮಲ ಉತ್ಕರ್ಷಣಿ ಕ್ರಿಯಾ ಜ್ಞಾನ ಯೋಗ ಪೃಥ್ವಿ ಈಶಾನ ಅನುಗ್ರಹ, 9 ಶಕ್ತಿಗಳು. ವ್ಯತ್ಯ ಅಂತ ಹೇಳಬೇಕು ಪೀಠ ಪೂಜೆ ಕಾಲಕ್ಕೆ. ತದ್ ಬ್ರಹ್ಮ ಮತ್ತು ವಿವಿಧ ಶಕ್ತಿಗಳು, ಬಹುಚಿತ್ರ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮ, ಆ ರೀತಿ ಶಕ್ತಿಗಳು. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಫಲ ಕ್ರಿಯಾಚ. ಇಂಥ ಶಕ್ತಿ ನಿನಗೆ ಸಹಜವಾಗಿದೆ. ತದ್ ಬ್ರಹ್ಮ, ಇವಕ್ಕೆಲ್ಲ ಏನು ಆಧಾರ? ಆನುಪೂರ್ವ್ಯ. ಆನುಪೂರ್ವ್ಯ ಅಂದರೆ ಶ್ರುತಿ. ಶ್ರುತಿಗೆ ಏನಂತ ಕರೀತಾರೆ? ಆನುಪೂರ್ವಿ ಅಂತ ಕೋಟ್ ಮಾಡ್ತಾರೆ. ಆನುಪೂರ್ವಿ ಶ್ರುತಿಶ್ಚೈವ ತ್ರಯಿ ತ್ಯಾಮ್ನಾಯ ಉಚ್ಯತೆ ಇತಿ ಅಭಿಧಾನಂ. ಶ್ರುತಿ ಅನೇಕ ಹೆಸರು. ಆನುಪೂರ್ವಿ ಅಂತ ಒಂದು ಹೆಸರಿದೆ. ಆನುಪೂರ್ವಿ ಅಂತ ಹೆಸರಲಿಕ್ಕೆ ಏನು ಕಾರಣ ಅಂದರೆ, ಆನುಪೂರ್ವಿ ಏನಾಗೋದಿಲ್ಲ, ಎಂದು ಬದಲಾಗೋದೇ ಇಲ್ಲ. ಆದ್ದರಿಂದ ಆನುಪೂರ್ವಿ ಅಗ್ನಿಮೇಳೆ, ಅಗ್ನಿಮೇಳೆ ಹಾಗೆ ಮುಂದೆ ಮಾಡೋಂಗಿಲ್ಲ. ಅದನ್ನು ಅದೇ ರೀತಿ ಯಾವ ಕಾಲಕ್ಕೂ ಅದೇ ರೀತಿಯೇ ಅದು. ಇಲ್ಲಿ ಆಮ್ನಾಯ ಅಲ್ಲ, ಇಲ್ಲಿ ಇರೋದೇನು ಆಮಚ ಆಮ ಅರ್ಥ. ಅದಕ್ಕೆ ಆಮ್ನಾಯ ತ್ರಯಿ ಶ್ರುತಿ ಆನುಪೂರ್ವಿ ಎಲ್ಲ ಕೂಡ
ಸಮಾನ ಪದಗಳು, ಪರ್ಯಾಯ ಪದಗಳು ಅಂತ ಅರ್ಥ. ವಿವಿಧ ಶಕ್ತಿಯ ಆನುಪೂರ್ವ್ಯ, ಅದಕ್ಕೆ ಏನು ಆಧಾರ ಇದೆ ಅಂದರೆ ಶಾಸ್ತ್ರಯೋನಿತ್ವ, ಶಾಸ್ತ್ರವೇ ಆಧಾರ ಇದಕ್ಕೆ. ಬ್ರಹ್ಮಸೂತ್ರ ಸರ್ವಧರ್ಮೋಪಪತ್ತೇಶ್ಚ, ಸರ್ವಧರ್ಮೋಪಪತ್ತೇ ಪರಮಾತ್ಮ ಎಲ್ಲ ವಿಧವಾದ ಧರ್ಮಗಳು ಅಂದ್ರೇನು, ಅಣುತ್ವ ಮಹತ್ವ ಇತ್ಯಾದಿ ಪ್ರಾಪರ್ಟೀಸ್, ಎಲ್ಲ ವಿಧವಾದ ಧರ್ಮಗಳು ಗುಣಗಳು ಇದೆ ಅಂತ ಅರ್ಥ. ತದ್ಬ್ರಹ್ಮ, ನೀನೇ ಆ ಬ್ರಹ್ಮ. ಆ ಬ್ರಹ್ಮ ಬ್ರಹ್ಮ ಅಂತ ಹೇಳೋದಾರು ನೀನೇ ಆ ಬ್ರಹ್ಮ. ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅವಿ ಸಂವಿಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಅದು ಬ್ರಹ್ಮ, ಅದನ್ನು ತಿಳ್ಕೋಬೇಕು ಯಾವಾಗಲೂ ಕೂಡ. ಅದನ್ನು ತಿಳ್ಕೊಂಡ್ರೆ ಮುಖ್ಯವಾಗಿ ಇದು ನಮ್ಮಲ್ಲಿ ಕಾನ್ಸೆಪ್ಟ್ ಬಂದಿದೆ. ದೇಶದ ಮಂತ್ರಿ ಯಾರು, ಪ್ರಧಾನಮಂತ್ರಿ ಯಾರು, ರಾಷ್ಟ್ರ ಎಲ್ಲ ತಿಳ್ಕೊಂಡಿರ್ಬೇಕು. ಮೂಲಭೂತ ಹಕ್ಕುಗಳು, ಮೂಲಭೂತ ಪರಿಜ್ಞಾನ ಇದು ಗೊತ್ತಿಲ್ಲ ಅಂದರೆ ಏನು ಅರ್ಥ ಇಲ್ಲ ಅದರೊಳಗೆ. ಯಾವುದೋ ದೇಶದ ಗೊತ್ತಿಲ್ಲ ಅಂದ್ರೆ ವಿಚಾರ ಅಲ್ಲ, ಗೊತ್ತಾಯ್ತಾ. ನಮ್ಮ ದೇಶದ್ದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ದೇಶದಲ್ಲಿರ್ಲಕ್ಕೆ ನಾಲಾಯಕ ಅಂತ ಆಗ್ತಾ. ಅದಕ್ಕಾಗಿ ಎಲ್ಲ ತದ್ಬ್ರಹ್ಮ ವಿಶ್ವಭವಂ ಏಕಂ, ವಿಶ್ವಭವ ವಿಶ್ವವೇ ಅವನಿಂದ ಬಂದಿದ್ದು ಅಥವಾ ವಿಶ್ವಕ್ಕೆ ಕಾರಣನಾದವನು. ವಿಶ್ವಂ ಯಸ್ಮಾದ್ಭವತಿ ವಿಶ್ವಭವ. ಅದು ವಿಶ್ವ ಅಂದರೆ ವಾಯುದೇವರು, ವಾಯುದೇವ ಪ್ರಾಣಾದ್ವಾಯುರಜಾಯತ. ಏಕಂ ಏಕಮೇವಾದ್ವಿತೀಯಂ. ಮತ್ತು ಅವಿಶ್ವಂ, ವಿಶ್ವನು ಅವಿಶ್ವ, ವಿಶ್ವದಿಂದ ಭಿನ್ನನಾಗಿದ್ದ, ಎಲ್ಲದರಲ್ಲೂ ಇದ್ದಾನೆ, ಎಲ್ಲರೂ ಭಿನ್ನನಾಗಿದ್ದಾನೆ. ಏಕಂ ಅವಿಶ್ವಂ ಆದ್ಯಂ, ಆದ್ಯಂ ಎಲ್ಲರಿಗಿಂತ ಮೊದಲಿದ್ದಾನೆ. ತನ್ನ ಆನಂದ ಮಾತ್ರಂ, ಆನಂದವಾಮು ಆನಂದಮಯೋಭ್ಯಾಸಾತೋ. ಆಮೇಲೆ ಅವಿಕಾರಂ, ವಿಕಾರನೇ ಇಲ್ಲ, ಶಾಶ್ವತ ಏಕಪ್ರಕಾರ, ಶಾಶ್ವತ ಅವ್ಯಯ ಅಕ್ಷರ ಕೂಟಸ್ಥ. ಅಹಂ ಪ್ರಪತ್ತಿ ಅಂತ ನಿನ್ನನ್ನು ನಾನೇನು ಅಂತೇನೆ ಶರಣ ಹೊಂತೇನೆ ಅಂತ ಹೇಳ್ತಾನೆ. ಆನುಪೂರ್ವಿ ಶುಚಿಶ್ಚೈವ ತ್ರಯೀಶಾಮ್ನಾಯ ಉಚ್ಯತೆ ಇತ್ಯ. ಶ್ರುತಿ, ಆಮ್ನಾಯ, ವೇದ, ಆಮೇಲೆ ಆನುಪೂರ್ವಿ, ತ್ರಯಿ, ಎಷ್ಟು ಹೆಸರುಗಳು ವೇದಗಳಿಗೆ. ನಿತ್ಯಭಿಧಾನಂ ಸತ್ಯಾಶಿಷೋ ಹಿ ಭಗವಂತವ ಪಾದಮೂಲಂ ಆಶಿಷ್ಟಯೋ ಅನುಭುಜತಃ ಅನುಭಜತಃ ಪುರುಷಾರ್ಥಮೂರ್ತೇಃ ಅಪ್ಪೇವ ಮಾರ್ಯ ಭಗವಾನ್ ಪರಿಪಾತಿ ದೀನಾನ್ ಸ್ವಾಶ್ರೇವ ವತ್ಸಕಂ ಅನುಗ್ರಹ ಕಾತರೋಸ್ಮಾನ್. ಸತ್ಯಾಶಿಷಃ ಹಿ ಭಗವನ್ ತವ ಪಾದಮೂಲಂ ಆಶಿಷ್ಟಯಃ ಅನುಭಜತಃ ಪುರುಷಾರ್ಥಮೂರ್ತೇಃ ಅಪಿ ಏವಂ ಆರ್ಯ ಭಗವಾನ್ ಪರಿಪಾತಿ ದೀನಾನ್ ವಾಶ್ರಾಯಿವ ವತ್ಸಕಂ ಅನುಗ್ರಾಹಕಾತರೋ ಅಸ್ಮಾನ್. ವತ್ಸಕಂ ಅನುಗ್ರಾಹಕಾತರಃ ಅಸ್ಮಾನ್. ತವ ಪಾದಮೂಲಂ ಭಜತಃ ಆಚಾರ್ಯಸ್ಯ ಆಶಿಷ್ಟಯಃ ಶಿಕ್ಷಾಃ ಸತ್ಯಾಶಿಪ್ರದಾ ಏವ. ತಥಾಪಿ ಅಸ್ಮಾನ್ ಶಿಷ್ಯಾನ್ ವಿಶಿಷ್ಟಫಲಪ್ರಾಪ್ತಯೇ ಪುನಃ ಪರಿಪಾತಿ ಭವಾನ್. ತವ ಪಾದಮೂಲಂ ಭಜತಃ ಅಲ್ಲಿದೆ. ತವ ಪಾದಮೂಲಂ ಭಜತಃ, ಯಾರು ಭಜನೆ ಮಾಡ್ತಾರಲ್ಲ, ಆಚಾರ್ಯಸ್ಯ ಆಶಿಷ್ಟಯಃ ಶಿಕ್ಷಾಃ ಸತ್ಯಾಶೀಃ ಪ್ರದಾಯ. ನಾನು ಆರಾಧನೆ ಮಾಡ್ತಾರಲ್ಲ ಅವರ ಮಾತೆಲ್ಲ ಏನಾಗುತ್ತೆ, ಸತ್ಯವಾಗುತ್ತೆ. ಅದಕ್ಕೆ ಜ್ಞಾನಿಗಳು ಹಸಿರಾವಣ ಏನಾಗುತ್ತೆ, ಅದೊಂದು ನಡೆದೋಗ್ಬಿಡುತ್ತೆ. ಅದಕ್ಕೆ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ ಉಪನಿಷತ್ ಹೇಳೋದು. ಆತ್ಮಜ್ಞಂ ಅಪರೋಕ್ಷ ಜ್ಞಾನಿಗಳನ್ನು ಭೂತಿಕಾಮ, ಎಲ್ಲ ವಿಧವಾದ ಸಿದ್ಧಿಯನ್ನು ಬಯಸ್ತಕ್ಕಂಥವನು ಏನು ಮಾಡಬೇಕು, ಆರಾಧಿಸಬೇಕು. ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮ, ಅವರು ಆರಾಧನೆ ಮಾಡಬೇಕು ಅಂತ. ಅದು ಆರಾಧನೆ ಮಾಡೋದಕ್ಕೆ ಅದೊಂದು ಕಾರಣ. ಜ್ಞಾನಿಗಳನ್ನು ಆರಾಧನೆ ಮಾಡೋದರಿಂದ ಏನು ಬರುತ್ತೆ, ಎಲ್ಲ ವಿಧವಾದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅದಕ್ಕೆ ಹೇಳ್ತಾರೆ ಮತ್ತೆ ಶಿಷ್ಟಯ ಶಿಕ್ಷಾಹ. ಶಿಕ್ಷಾ ಅಂದ್ರೇನು, ಆದೇಶ, ಎಲ್ಲವೂ ಕೂಡ ಒಳ್ಳೆಯದು ಕೆಟ್ಟದ್ದು, ಕೆಟ್ಟದ್ರೆ ಕೆಟ್ಟದ್ದು ಆಗುತ್ತೆ, ಒಳ್ಳೆಯದು ಆಗುತ್ತೆ. ಶಾಪಾನುಗ್ರಹ ಶಕ್ತವನ್ಯೋ ರಾಘವೇಂದ್ರ ನೈವೇದ್ಯಕ್ಕೆ ಇದ್ದಾಗಿ. ಸತ್ಯಾಶೀಃ ಪ್ರದಾಯೇವ, ಸತ್ಯವಾದ ಆಶೀಯದ್ರ ಅಭಿಲಾಷೆಗಳನ್ನು ಈಡೇರಿಸುವವೇ ಆಗುತ್ತೆ ಹೊರತು ವೇಸ್ಟ್ ಆಗೋದಿಲ್ಲ. ತಥಾಪಿ ಅಸ್ಮಾನ್ ಶಿಷ್ಯಾನ್ ವಿಶಿಷ್ಟ ಫಲಪ್ರಾಪ್ತಯೇ ಪುನಃ ಪರಿಪಾತಿ ಭವಾನ್. ಆದರೂ ಕೂಡ ಏನು ಮಾಡಬೇಕು, ಶಿಷ್ಯರಾದ ನಮ್ಮನ್ನೆಲ್ಲ ಕೂಡ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ವಿಶಿಷ್ಟ ಫಲಪ್ರಾಪ್ತಯೇ, ವಿಶಿಷ್ಟ ಫಲವನ್ನು ಕೊಡೋದಕ್ಕೋಸ್ಕರವಾಗಿ ಪುನಃ ಪರಿಪಾತಿ ಭವಾನ್. ವಿಶಿಷ್ಟ ಫಲ ಅಂದರೆ ಆನಂದೋದ್ರೇಕ ರೂಪವಾದ ಫಲ, ಅದನ್ನು ಕೊಡೋದಕ್ಕೋಸ್ಕರವಾಗಿ ಮತ್ತೆ ಏನು ಮಾಡ್ತೀನಿ ನೀನೀಗ, ಅನುಗ್ರಹ ಮಾಡಿ. ಹೇಗೆ ಮಾಡ್ತೀನಿ ಅಂದರೆ ಅನುಗ್ರಹ ಕಾತರಹ, ಇದು ಭಾಳ ಇಂಪಾರ್ಟೆಂಟ್.
ವತ್ಸಕಂ ಅನುಗ್ರಹ ಕಾತರಹ. ಹೇಳ್ತಾರೆ ಮಕ್ಕಳು ಎಷ್ಟೋ ಯಜವಿ ಆಗುತ್ತೋ ಏನೋ, ಯಾವಾಗ ಕೊಡಬೇಕೋ ಏನೋ ಅಂತ. ಇವರಿಗೆ ಅವರಿಗಿಂತ ಇವರಿಗೆ ಟೆನ್ಷನ್, ಯಾವಾಗಲ ಕಡೆ ಗಮನ ಕೊಟ್ಟಿರ್ತಾರೆ. ನಾವು ಪೂಜೆಗೆ ಕಾತರರಾಗಿಲ್ಲ, ದೇವರು ಅನುಗ್ರಹ ಮಾಡಲಿಕ್ಕೆ ಕಾತರನಾಗಿದ್ದಾನೆ ಅಂತ ಹೇಳ್ತಾರೆ. ಕೊಳ್ಳಕ್ಕೆ ರೆಡಿ, ತೊಗೊಳಕ್ಕಿಲ್ಲ ಅಂತ ಹೇಳ್ತಾರೆ. ಕೊಳ್ಳಕ್ಕೆ ರೆಡಿ ಇದ್ದರೂ ಕೂಡ ಏನಿಲ್ಲ, ತೊಗೊಳೋದಕ್ಕಿಲ್ಲ. ಆ ಥರ ಆಗಿದೆ. ಇದರಿಂದ ದೇವರು ಕೊಡ್ತಾನೆ ಅಲ್ಲ, ಕೊಡ್ಲಕ್ಕೆ ಕಾಯ್ತಾ ಕೂತಿದ್ದಾನೆ ಅಂತ ಹೇಳಿದ್ದಾರೆ. ತಗೊಳ್ಳೋ ಯೋಗ್ಯತೆ ಇದ್ದರೆ ನಿಶ್ಚಿಂತೆ. ಅದೇ ರೀತಿಯೇ ಎಷ್ಟೋ ವೇಕೆನ್ಸಿ ಇರುತ್ತೆ, ಅಪ್ಲಿಕೆಂಟ್ಸೇ ಇಲ್ಲ ಅಂತ ಆಗುತ್ತಲ್ಲ. ಕೆಲವು ಕೋರ್ಸ್ಗಳಿಗೆ ಅಪ್ಲಿಕೆಂಟ್ಸೇ ಸಿಗೋದಿಲ್ಲ, ಕೆಲಸ ಸ್ಟೂಡೆಂಟ್ಸ್ ಸಿಗೋದಿಲ್ಲ, ಕೆಲವು ಟೀಚರ್ಸ್ ಸಿಗೋದಿಲ್ಲ. ಹಾಗಾಗಿರುತ್ತೆ. ಪುರುಷಾರ್ಥ ಮೂರ್ತಿ, ನೀನು ಯಾರು? ನೀನು ಪುರುಷಾರ್ಥದ ಮೂರ್ತಿ, ಎಲ್ಲ ಪುರುಷಾರ್ಥಗಳ ರೂಪ. ಅಂದರೆ ಮೂರ್ತಿ ಭವಿಷ್ಯ ಕೊಡುವವನು, ಸಿದ್ಧಿಸಿ ಕೊಡುವವನು ಅಂತ ಅರ್ಥ. ಮತ್ತು ಎಲ್ಲ ಪುರುಷಾರ್ಥ ನಿನ್ನಲ್ಲೇ ಇನ್ನೊಂದು ಅರ್ಥ ಅದಕ್ಕೆ. ಎಲ್ಲವೂ ನೀನು ಸರ್ವಗುಣ ಪರಿಪೂರ್ಣನಾದ್ದರಿಂದ ಪುರುಷಾರ್ಥ ಪೂರ್ಣನೂ ಆಗಿದ್ದಿ ಅಂತಲೂ ಅರ್ಥ. ಅಹೋಬತ ಮಮಾನಾತ್ಮ್ಯಂ ಮಂದಭಾಗ್ಯಶ್ಯ ಪಶ್ಯತ. ಎಷ್ಟು 16ರಿಂದ 31ಕ್ಕೆ ಹೋಗಿದೆ. ಭವಶ್ಚಿತ ಪಾದಮೂಲಂ ಗತ್ವಾ ಯಾಚೇ ತದಂತವತ್. ಅದೆಲ್ಲ ಮುಗಿದೋಗುತ್ತೆ. ಅದೃಶ್ಯನಾಗಿ ಬಿಡ್ತಾನೆ, ಹೊರಗೆಲ್ಲ ಮುಗಿದೋಗಿದೆ. 36 ವರ್ಷ ಭೂಲೋಕ ಚಕ್ರಾಧಿಪತ್ಯ, ಆಮೇಲೆ ಕೋಟಿ ಕೋಟಿ ವರ್ಷಗಳ ಕಾಲ ಅಧಿಪತಿ, ಆಮೇಲೆ ಅನಂತ ವರ್ಷಗಳ ಕಾಲ ವೈಕುಂಠ, 3 ವರವನ್ನು ಕೊಟ್ಟುಬಿಡ್ತಾನೆ. ಆಗ ಪರಿಶೀಲಿತ ಧ್ರುವ ಇದೆಲ್ಲ ಮುಗಿದ ಮೇಲೆ ತಾನು ಅನ್ಕೋತೆ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಅದು ಇನ್ನು ಸ್ವಲ್ಪ ಕೇಳಬೇಕಾಗಿತ್ತು ಅಂತಲ್ಲ. ಅಹೋಬತ ಮಮ ಅನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ. ನಾನು ಎಷ್ಟು ಅವಿವೇಕ ಮಾಡಿಬಿಟ್ಟೆ ನೋಡಿದ್ದೀರಾ, ಎಂಥ ಮಂದಭಾಗ್ಯ ನಾನು. ಭವಚ್ಛಿತ ಪಾದಮೂಲಂ ಗತ್ವಾ ಅಯಾಚೆ ತದಂತವತ್. ಮನೆಯಿಂದ ಬಿಟ್ಟು ಬಂದಾಗೇನು ಭಾರಿ ದೊಡ್ಡ ಸ್ಥಾನ ಬೇಕು ಅಂತ ಹೊರಟಿದ್ನಲ್ಲ, ಅದನ್ನು ಕೇಳಿಬಿಟ್ಟೆ ನಾನು ಹೋಗಿಬಿಟ್ಟು. ಬಾಯಿ ಬಿಟ್ಟು ಕೇಳದೆ ಹೋದರೂ ಕೂಡ ಮನಸ್ಸಲ್ಲಿದ್ದು ಕೊಟ್ಟುಬಿಟ್ಟ ಪರಮಾತ್ಮ. ಹಸಿರು ಮನೆಗಳಿಗಾಗಲಿಲ್ಲ ಹಾಗೆ. ಆದ್ದರಿಂದ ಮನಸ್ಸಲ್ಲಿ ಅಪೇಕ್ಷೆ ಇದ್ದರೂ ಕೇಳಿದಾಗ ಲೆಕ್ಕ, ಬಾಯಿ ಬಿಟ್ಟು ಕೇಳಬೇಕಾಗಿಲ್ಲ. ಮನಸ್ಸಲ್ಲಿ ಅಪೇಕ್ಷೆ ಇದ್ದರೂ ಕೂಡ ಅದು ಯಾಕೆ ಅದು ಯಾತಕ್ಕೆ ಉಪಯೋಗ ಆಗುತ್ತೆ ಅಂದರೆ, ಅಕಸ್ಮಾತ್ ಈಡೇರಲಿಲ್ಲ ದುಃಖ ಆಗುತ್ತೋ ಇಲ್ಲ ಅಂದಮೇಲೆ ಅಪೇಕ್ಷೆ ಇದ್ದರೆ ಅದು ಅಫೆಕ್ಟ್ ಮಾಡೋದ್ರಿಂದ ಅದು ಅಪರಾಧನೇ. ಏನು ವ್ಯತ್ಯಾಸ ಅಲ್ಲ, ಕೇಳೋ ರೀತಿಯ ವ್ಯತ್ಯಾಸನೇ ಹೊರತು ಸಾಧನೆ ಸ್ವಲ್ಪ ಮೇಲೆ ಬರ್ತಾನೆ ಪ್ರಹ್ಲಾದ. ಯಾಕೆ ಕರ್ಮ ದೇವತೆಗಳ ಮೇಲೆ ಬರ್ತಾನೆ ಅಂತಿಲ್ಲ, ಆ ಅರ್ಥದಲ್ಲಿ ವಿಶೇಷ ಇದೆ. ವಾಯುದೇವ ಆವೇಶ ಬೇರೆ ಇದೆ, ಇಲ್ಲಿ ಆ ವಿಷಯ ಹೇಳಿಲ್ಲ. ಆದ್ದರಿಂದ ಪರಿಪಾತಿ ಒಂದು ವಿಧವಾದ ಅನುಗ್ರಹ ಇರಲೇಬೇಕು, ವಾಯುದೇವರ ಸಿಗೋದೇ ಇಲ್ಲ, ವಿಶೇಷ ಅಲ್ಲಿ. ಏನೋ ವಿಶಿಷ್ಟ ಫಲ, ವಿಶಿಷ್ಟ ಆನಂದವನ್ನು ಯಾವುದು ಅದು ಬೇರೆ. ಅದು ಎಷ್ಟಿದ್ದದು ಆನಂದ ಎಂಬ ಸ್ವರೂಪಕ್ಕೆ ಕಂಟಿದ್ದು. ಬೇರೆದನ್ನು ಕೇಳಬ ರಾಜ್ಯ ಗಿಜ್ಜ ಎಲ್ಲ ಏನೋ ನೋಡಿ ಏನು ಕೇಳಿದೆ ನಾನೀಗ. ತದ್ ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ಎಲ್ಲಿದ್ದ ಭಗವದ್ಗೀತೆ ಯಾರು ಅಲ್ಪಮೇಧಸಾಂ, ಚಿಕ್ಕ ಪುಟ್ಟ ಅಲ್ಪಮೇಧ ಸತಿ ಎರಡರ್ಥ. ಅಲ್ಪೇಶು ಮೇಧಾಹ, ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ಆಸಕ್ತಿ ಇರೋದು, ಅಥವಾ ಬುದ್ಧಿನೇ ಕಡಿಮೆ ಇರೋದು. ಆದ್ದರಿಂದ ಅಂಥವ್ರಿಗೆ ಏನು ಫಲ ಸಿಗುತ್ತೆ, ಎಂಥ ಫಲ ಸಿಗುತ್ತೆ ಅವರಿಗೆ? ಅಂಥವತ್ತು. ಈ ಕೂಲಿಯವ್ರಿಗೆ ಪರ್ಮನೆಂಟ್ ಜಾಬ್ ಕೊಡ್ತಾರೆ ಸಾಮಾನ್ಯವಾಗಿ? ಸಾಧ್ಯ ಇಲ್ಲ. ಎಷ್ಟು ಬರೋ ಕೆಲಸ ಇದ್ದಾವಲ್ಲ, ಕೆಲಸ ಇಲ್ಲದವು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅಂಥವತ್ತು. ಆದರೆ ಭಗವಂತ ಅನಂತವತ್, ಅಂತ ಇಲ್ಲದೆ ಇರಬೇಕಾದ್ರೆ ನಚ ಪುನರಾವರ್ತತೆ ಆಗ್ಬೇಕಾದ್ರೆ ಕೇಳೋನು ಭಾರಿ ಬುದ್ಧಿವಂತನಾಗಿರಬೇಕು, ದೊಡ್ಡ ಪುರುಷಾರ್ಥದ ಜ್ಞಾನ ಇರಬೇಕಾದ್ರೆ. ಪರಿಪಾತಿ ಭವಾನ್ ತವ ಪಾದಮೂಲಂ ಭಜತಃ ಅಹೋಬತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ. ನಾನು ಮಂದಭಾಗ್ಯ ಅಂತ ಹೇಳಿದೆ, ಮಂದಭಾಗ್ಯ. ಭವಚ್ಛಿದ ಪಾದಮೂಲಂ ಗತ್ವಾ ಅಯಾಚೆ ತದಂತವತ್. ಅಯಾಚೆ ಕೇಳಿಬಿಟ್ಟೆ, ಅಂತವತ್ತು ಕೇಳಿದೆ, ಕೇಳಬಾರ್ದಾಗಿತ್ತು. ಆಧಿಪತ್ಯ ಮನಿತ್ಯಂತೂ ಧ್ರುವಲು. ಎಷ್ಟೋ ಚರ್ಚೆಯವ್ರು ಮಾಡ್ಕೋತಾರಲ್ಲ, ನಿಮಗೆ ಪೆನ್ಷನ್ ಬೇಕೋ ಒಟ್ಟಿಗೆ ಕೊಟ್ಬಿಡ್ತೀವಿ ತೊಗೊಳ್ಳಿ ಅಂತ ಹೇಳಿದಾಗ ಭಾಳ ಒಟ್ಟಿಗೆ ತೊಗೊಬಿಟ್ಟು ಆಮೇಲೆ ಏನಾಯ್ತು ಅವರಿಗೆ ಕಡಿಮೆ ಆಗಿಬಿಟ್ಟು ಅಲ್ಲಿ ಖರ್ಚು ಮಾಡ್ಕೊಬಿಟ್ರು, ಬೇರೆ ಇಲ್ದಾಗ ಅದು ಬೇರೆ ಎರಡೆರಡು. ಆದರೆ ಅಂದರೆ ಯೋಚನೆ ಮಾಡೋಕ್ಕೆ ತುಂಬ ಜನ ಇದೆಲ್ಲ ಇದಾಯಿತು. ಅದು ಶಾಶ್ವತ ಬರೋದೆಲ್ಲಿ, ಒಮ್ಮೆ ಬಂದು ನಿಂತು ಹೋಗಿದ್ದಲ್ಲಿ. ಅದು ಯಾವಾಗಲೂ ಯಾವುದನ್ನು ಆರಿಸ್ಕೋಬೇಕು? ಅಂಥವತ್ ಫಲ ಅಂದರೆ ಪ್ರೇಯಸ್ಸು. ಶಾಶ್ವತ ಇರೋದಂದರೆ ಶ್ರೇಯಸ್ಸು, ಬರಿಬಾರ್ದು. ಶ್ರೇಯಸ್ಸು ಪ್ರೇಯಸ್ಸಲ್ಲಿ ಯಾವಾಗಲೂ ಕೂತ್ಬಿಟ್ಟಿದ್ರೆ ನಾವು ಕೇಳೋದೆಲ್ಲ ಸಾಮಾನ್ಯ ಏನಾಗಿರುತ್ತೆ? ಪ್ರೇಯಸ್ಸಾಗಿರುತ್ತೆ. ಶ್ರೇಯಸ್ ಕೇಳಬೇಕು. ಅರ್ಜುನ ಯಾವಾಗ ಆ ರೀತಿ ಕೇಳಿದ್ದು ಗೀತಾ ಬಂತು. ಶ್ರೇಯಸ್ಸೇ ಉಪಾಯ ಅಂತ ಹೇಳಿದ್ರೆ ಗೀತಾ ಹೇಳಿದ. ಪ್ರೇಯಸ್ಸಿನ ವಿಚಾರ ಬಂದಿದ್ದರೆ ಸೈನ್ಯ ಕೊಟ್ಟು ಕಳಿಸಿದ್ರು, ದುರ್ಯೋಧನ ಸೈನ್ಯ ಕೊಟ್ಬಿಡ್ತಿದ್ದ ಅಷ್ಟೇ. ಅವ್ರು ತೊಗೊಂಡು ಅವನು ಅದು ಆಮೇಲೆ ಹೋಗಲಿಲ್ಲ, ಅವ್ನು ಕಣ್ಣೆದಿರಿಗೆ ಹೋಯಿತು. ಅವನು ಸೈನ್ಯ ಕೊಟ್ಟಿದ್ದು ಕಣ್ಣೆದಿರಿಗೆ ಹೋಯಿತು. ಅಲ್ಪ ಫಲಗಳು ಅಂತ ಹೇಳೋದು ಯಾತಕ್ಕೆ ಹೇಳ್ತಾರೆ? ಅವ್ನು ಹೋದ್ಮೇಲೆ ಅಲ್ಪ ಫಲ ಅಂತ ಕರೆಯೋಕೆ ಸತ್ತ ಮೇಲೆ ಟೆಂಪರರಿ ಏನಂತ ಹೊತ್ತೋಗ್ಬಿಟ್ಟಿದ್ದಾರೆ. ಇರಬೇಕಾದ್ರೆ ಹೋದ್ರೆ ಅಫೆಕ್ಟ್ ಆಗೋದು, ಹೋದ್ಮೇಲಲ್ಲ. ಅರ್ಥ ಊಟ ಮೇಲೆ ಬಡಿಸ್ಲಿಲ್ಲ ಅಂದರೆ ತೊಂದರೆ ಇಲ್ಲ, ಯಾಕೆ ಹೊಟ್ಟೆ ತುಂಬೋಗ್ಬಿಟ್ಟು
ಶಿವಾದ ಪಡಿಸ್ತಾ ಹೋದ್ರೆ ದೋಷ. ಆ ದೃಷ್ಟಿಯಿಂದ ಅದು ತಪ್ಪು ಮಾಡಿದೆ. ಆಧಿಪತ್ಯ ಮನಿತ್ಯಂತೂ ಧ್ರುವಲೋಕಸ್ಯ ಧ್ರುವೆ. ಅಲ್ಲ, ಏನು ಎಷ್ಟು ಧ್ರುವಲೋಕ ಅಂತ ಸಿಕ್ಕಿ ಇನ್ನೇನು ಬೇಕಾತನಿಗೆ ಅಂತ ಕೇಳಿದರೆ ಹೋಗೋದೇ ಅದು ಧ್ರುವಲೋಕ ಕೂಡ. ಪಡೆಯ ಕಾಲದಲ್ಲಿ ಏನಾಗುತ್ತದೋ ಅದು ಹೋಗ್ಬಿಡುತ್ತೆ. ಆದ್ದರಿಂದ ಆಧಿಪತ್ಯ ಮನಿತ್ಯಂತೂ ಧ್ರುವಲೋಕಸ್ಯ ಯದಧ್ರುವೆ. ಯದಧ್ರುವೆ ಅಧ್ರುವ ಧ್ರುವಲೋಕ. ಧ್ರುವಲೋಕ ಅಂದರೆ ವೈಕುಂಠ ಲೋಕ ಬೇರೆ ಇದೆ, ಇದು ಅಧ್ರುವ ಪದಾರ್ಥ. ಅಧ್ರುವಗಳಲ್ಲಿ ಧ್ರುವ ಇದು ಅಂದರೆ ಟೆಂಪರರಿಯಲ್ಲಿ ಪರ್ಮನೆಂಟ್ ಅಷ್ಟೇ. ಟೆಂಪರರಿ ಪರ್ಮನೆಂಟ್ ಅಂತ ಹೇಳಿದಾಗ ಪರ್ಮನೆಂಟ್ ಟೆಂಪರರಿ ಪರ್ಮನೆಂಟ್ ಅಡ್ರೆಸ್ ಕೊಡೋದು. ಪರ್ಮನೆಂಟ್ ಅಡ್ರೆಸ್ ಯಾರು ಕೊಡೋಕ್ಕೆ ಬರುತ್ತೆ? ಎಷ್ಟೇ ಟೆಂಪರರಿ ಪರ್ಮನೆಂಟ್ ಕೊಟ್ಟಿರ್ತಾರೆ. ಪರ್ಮನೆಂಟ್ ಏನೋ ತಗೊಳ್ಬೇಕು, ಮರುದಿವಸ ಮನೆ ಚೇಂಜ್ ಮಾಡ್ಬೋದು, ಎಲ್ಲ ಹೋಗ್ಬೋದು, ಅದೇನು ಲೆಕ್ಕ ಇಲ್ಲ. ಆ ಮಟ್ಟಿಗೆ ಪರ್ಮನೆಂಟ್ ಅಷ್ಟೆ. ಅದಕ್ಕೆ ಆದಿತ್ಯಗಳಲ್ಲಿ ಶಾಶ್ವತ. ಧ್ರುವಲೋಕಕ್ಕೆ ಅಷ್ಟೇ ಮಹತ್ವ. ಹೆಸರು ಧ್ರುವಲೋಕಕ್ಕೆ ಅರ್ಥ ಏನು? ಶಾಶ್ವತ ಲೋಕ ಅಂತೇಳಿ. ಆ್ಯಕ್ಚುಲಿ ಶಾಶ್ವತ ಲೋಕ ಅಲ್ಲ, ನಿಜವಾದ ಶಾಶ್ವತ ಲೋಕ ವೈಕುಂಠ ಒಂದೇ. ಮಾಮೋಪೇತ್ಯದ ಕೌಂತೆಯ ಸತ್ಯಲೋಕಾದಿಗಳೇ ಹೋಗ್ಬೇಕಾದ್ರೆ ಧ್ರುವಲೋಕ ಸತ್ಯಲೋಕನಾ? ಸತ್ಯಲೋಕ ಭಾರಿ ಮೇಲೆ ಇರೋದು. ಆ ದೃಷ್ಟಿಯಿಂದ ಆ ಬ್ರಹ್ಮ ಭುವನಾಲ್ಲೋಕ ಪುನರಾವರ್ತಿನೋರ್ಜುನ. ಬ್ರಹ್ಮದೇವರ ಲೋಕ ಸತ್ಯಲೋಕದಿಂದ ಹಿಡಿದು ಎಲ್ಲವೂ ಅನಿತ್ಯ. ಪುನರಾವರ್ತಿ ಶಬ್ದಕ್ಕೆ ಅರ್ಥ ಏನೋ? ಅನಿತ್ಯ ಅಂತಂತ. ಅದನ್ನು ಕೇಳಿದ್ರು ಕೂಡ ಪ್ರೇಯಸ್ಸೇ, ಶ್ರೇಯಸ್ಸಲ್ಲ. ಹಾಂ, 14 ಹೇಗೆ ಹೋಗ್ತಾರೆ? ಧ್ರುವಲೋಕಕ್ಕೆ ಹೋಗ್ಬೇಕಂತ ಏನೇ ಹೇಳಿಲ್ವಲ್ಲ, ಹೇಳಿಲ್ಲ. ಅದು ಸಂಬಂಧಪಟ್ಟವ್ರು ಹೋಗ್ತಾರೆ, ಎಲ್ಲರೂ ಹೋಗೋದು. ವೈಕುಂಠದ ಬಾಗಿಲು ಎಲ್ಲರೂ ಹೋಗೋದಿಲ್ವಲ್ಲ, ಆ ಥರ ಮುಕ್ತಿಗೆ ಹೋಗೋಕ್ಕೆ ಅದೇ ಅಧಿಕಾರಿಗಳಾಗಿ ಅದೇ ಗುಂಪಿನಲ್ಲಿ ಹೋಗೋರು ಇರ್ತಾರೆ. VIP ಪಾಸ್ ಇದ್ದಾಗೆ ಹುಡ್ದವ್ನು ಬಿಡಲ್ಲ, ಅದರಲ್ಲಿ ಜನರಲ್ ಇದರಲ್ಲಿ ಸೇರ್ಕೊಡಿ ಅಂತಾರೆ. ಇವ್ರನ್ನ ಅದರಲ್ಲಿ ಕರೀತಾರೆ, ಎಲ್ಲರೂ ಅದರಲ್ಲಿ ಬಿಡೋದಿಲ್ಲಲ್ಲ. ಅಂಥವ್ರು ಸ್ಪೆಷಲ್ ಕೇಸು ಕೆಲವೆಲ್ಲ. ಅದರ್ವೈಸ್ ಒಂದು ರೂಟ್ ಹೇಳ್ಬಿಡ್ತಾರೆ, ಅಚ್ಚಿರಾದಿ ಮಾರ್ಗ ಅಂತ. ಅದು ಮಾರ್ಗದಲ್ಲೇ ಹೋಗ್ಬೇಕು. ಏನೋ ಏನೋ ಹಾಂ, ಎಲ್ಲಿ ಮತ್ತೆ ಎಲ್ಲ ಕಡೆ ಇಲ್ಲೆಲ್ಲ ಇದೆ, ಅಲ್ಲೆಲ್ಲ ಯಾಕಿರ್ಬೇಕು? ಇಲ್ಲೆಲ್ಲ ಸನ್ನಿಧಾನ ಇರಬೇಕಾದ್ರೆ ವಿಶೇಷ ಸನ್ನಿಧಾನ ಇಲ್ಲೇನೆ. ತಿರುಪತಿ ವಿಶೇಷ ಸನ್ನಿಧಾನ, ಬದರಿ ವಿಶೇಷ, ಆ ಥರ ಇದೆ. ವಿಶೇಷ ಸನ್ನಿಧಾನ ಇದ್ದೇ ಇದೆ. ಅನುಸಂಧಾನ ಬಂದಿದ್ದವರಿಗೆ ಬಲ್ಲವ ಇಲ್ಲವೋ ಶ್ರೀವೈಕುಂಠ. ಇಷ್ಟು ದಿನ ವೈಕುಂಠ ದೂರವೇನೋದಿದ್ದೆ ಅಂತ ಹೇಳ್ತಾರಲ್ಲ, ದೂರ ಇಲ್ಲೇ ಇರೋದು. ಅದು ಮುಕ್ತರಿಲ್ಲೆಲ್ಲ ಓಡಾಡ್ಬೋದು, ಗೊತ್ತಾಯ್ತಾ? ಮುಕ್ತರಲ್ಲಿ ಕಣ್ಣಿಗೆ ಕಾಣೋದಿಲ್ಲ. ಜಗದ್ವ್ಯಾಪಾರ ವರ್ಜ್ಯಂ, ನಮ್ಮ ಜೊತೆಗೆ ಇನ್ವಾಲ್ವ್ಮೆಂಟ್ ಅವ್ರಿಗಿಲ್ಲ. ನೋಡ್ಕೊತ ಓಡಾಡ್ತಿರ್ಬೋದು ಅವರೆಲ್ಲ ಕೂಡ. ಇದ್ದೇ ಅನಂತ ಮುಕ್ತರಲ್ಲಿ ಇದ್ದೇ ಇರ್ತಾರೆ. ಅಚ್ಚಿರಾದಿ ಮಾರ್ಗನೇ ಬೇರೆ, ಅದು ಎಲ್ಲರಿಗೆ ಹೇಳಿದ್ದು. ಸ್ಪೆಷಲ್ ಇವರೆಲ್ಲ ದೇವತೆಗಳಿಗೆಲ್ಲ ಏನು ಹೇಳಿಲ್ಲ, ಉತ್ಕ್ರಾಂತಿ ಹೇಳಲೇ ಇಲ್ಲ. ಮೇಲಿನವರೆಲ್ಲ ಆಗ್ತಾ ಹೊರಟ್ಬಿಡ್ತಾರೆ ಹೊರತು ನಮ್ಮಂಥ ಉತ್ಕ್ರಾಂತಿ ಮಾರ್ಗ ಇಲ್ಲ ಅವರಿಗೆ. ಹಾಂ ಹಾಂ ಹಾಂ, ಅದು ಬೇರೆ. ಇವರಲ್ಲಿ ಅದು ಇವರಲ್ಲಿ ಅವ್ರಿಗೆಲ್ಲ ಅಲ್ಲ, ಅದು ದೇವತೆಗಳಿಗೆ ಹೇಳಿದ್ದಲ್ಲ. ಇವರಲ್ಲೇ 2 ಗುಂಪಿದ್ದಾರೆ. ಪ್ರತಿಕಾಲಂಬರು ಅಪ್ರತಿಕಾಲಂಬರು ಇರ್ತಾರೆ. ಪ್ರತಿಕಾಲಂಬರು ಎಲ್ಲಿರ್ತಾರೆ? ಎಲ್ಲಿರ್ತಾರೆ ಪ್ರತಿಕಾಲ? ಹಾಂ, ಇರೋದೇ 2, 2ರಲ್ಲಿ ಒಂದು ಹೇಳಿದ್ರೆ ಆಯ್ತು. ಸತ್ಯಲೋಕದಲ್ಲಿರ್ತಾರೆ ಅವರು. ಅಪ್ರತಿಕಾಲಂಬರು ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಕೆಲವರು ಎಲ್ಲರೂ ಅಂತ ಅದೆಲ್ಲ ಹೇಳಿದ್ರು. ಅದು ಇದು ಯಾಕೆ ಅಚ್ಚಿರಾದಿ ಹೇಳಬೇಕಾದ್ರೆ ಅದು ಬಂದಿಲ್ಲ, ಗೊತ್ತಾಯ್ತಾ? ಆದ್ದರಿಂದ ಎಲ್ಲರಿಗೂ ಅಲ್ಲ ಅಂತ ಅದು ಹೇಳ್ತಾರೆ. ಕಾಮನ್ ರೂಟ್ ಹೇಳ್ತಿರೋದು, ಕಾಮನ್ ರೂಟ್. ಅದು ಬೇರೆ ಅಲ್ಲ. ಇವತ್ತು ನೀವು ಊರು ತಿರುಗಿ ನೋಡಿದ್ರೆ ಎಷ್ಟು ದೂರ ಎಷ್ಟೊತ್ತು ಬೇಕಾಗತ್ತೆ ಅಂತ ತೋರಿಸಿದ್ರೆ, ಬಸ್ಸಿಗೆ ತೋರಿಸೋದು ಬೇರೆ, ಕಾರಿಗೆ ತೋರಿಸೋದು ಬೇರೆ, ಇದು ತೋರಿಸೋದು ಬೇರೆ. ಎಲ್ಲದಕ್ಕೆ ಒಂದೇ ತೋರಿಸಲ್ಲ. ಅದು ಎಲ್ಲಿ ಅಂತ ಹೇಳಿಲ್ಲ. ಅದು ಶಿವಶಿವಾರ ರೂಪ ಇಲ್ಲ, ಮೇಲೇನೇ ಇರೋದು, ಮೇಲೇನೇ ಇರೋದು. ಆದರೆ ಪವರ್ ಸ್ವರ್ಗಲೋಕೋದು ಜಾಸ್ತಿ, ಗೊತ್ತಾ? ಧ್ರುವಲೋಕಕ್ಕೆ ಹೋದೋ ಎಲ್ರಿಗೂ ಎಂಟ್ರಿ ಇಲ್ಲ ಅದಕ್ಕೆಲ್ಲ ಕೂಡ. ಸ್ವರ್ಗಲೋಕ ಅಲ್ಟಿಮೇಟ್ ಇವ್ರು ಹೋಗೋದು. ಉಳಿದವರೆಲ್ಲ ಎಂಥ ಮಹಾಯಜ್ಞ ಮಾಡಿದ್ರು ಕೂಡ ಅವರಿಗೆ ಪ್ರೇಯಸ್ಸಿನ ಅಪೇಕ್ಷೆ ಇದ್ದರೆ ಅಲ್ಲಿ ಎಂಡ್ ಆಗಲೇಬೇಕು, ಗೊತ್ತಾಯ್ತಾ? ಹೌದು ಹೌದು ಹೌದು. ಆದ್ದರಿಂದ ಮೇಲಿದ್ದು ಮಾತ್ರಕ್ಕೆ ಏನಲ್ಲದು, ಏನಲ್ಲ, ಉತ್ತಮವಾಗಿರ್ಬೇಕಾಗಿದೆ. ದೊಡ್ಡ ಬಿಲ್ಡಿಂಗ್ನ ಸಣ್ಣ ಕೆಲಸ ಮಾಡ್ಬೋದು, ಸಣ್ಣ ಬಿಲ್ಡಿಂಗ್ ದೊಡ್ಡ ಕೆಲಸ ಮಾಡೋದು, ಆ ಥರ. ಅದು ಇಂಪಾರ್ಟೆಂಟ್ ಅಲ್ಲ. ಅದು ಇದು ಪ್ರಾಪರ್ ಪಾತ್ ಇದು. ಅದು ಅವೆಲ್ಲ ಮಧ್ಯೆ ಬಂದಿದ್ದು ಅವೆಲ್ಲ ಕೂಡ ಈ ಶಾಶ್ವತವಾದ ಪರಿಕಲ್ಪನೆ. ಆಧಿಪತ್ಯ ಮನಿತ್ಯಂತೂ ಧ್ರುವಲೋಕಸ್ಯ ಯದಧ್ರುವೇ. ಆದ್ದರಿಂದ ಧ್ರುವಲೋಕದ ಆಧಿಪತ್ಯ ಅನಿತ್ಯದ. ಯಾಕೆ? ಧ್ರುವಲೋಕನೇ ಅನಿತ್ಯ. ಆದ್ದರಿಂದ ಲೋಕದ ಅನಿತ್ಯವಾದಾಗ ಆಧಿಪತ್ಯ ಅನಿತ್ಯ ಆಗಲೇಬೇಕು. ನತು ಸ್ಥಾನಗಂತॄಣಾಂ ಯತೀನಾಂ ಸ್ಥಿತಿರುತ್ತಮ ತಸ್ಯಾಪಿ ಮುಕ್ತಿರ್ನಿಯತಂ ವಾಪಿ ತತ್ಪದಂ ತಥಾಪಿ ಕಾಮನಾನಿಂದ ಧ್ರುವೇಣ ಸುಕೃತಾವತ ಇತಿ ಭವಿಷ್ಯತ್ ಪರ್ವಣಿ.
ಯತೀನಾಂ ಸ್ಥಿತಿರುತ್ತಮ ನತು ತಸ್ಥಾನಕಂತॄಣಾಂ ಯತೀನಾಂ ಸ್ಥಿತಿರುತ್ತಮ. ಆದ್ದರಿಂದ ಆ ಜಾಗಕ್ಕೆ ಹೋದ ಮೇಲೆ ಧ್ರುವಲೋಕನೇ ಬೇಕು ಅಂತ ಯಾರು ತಪಸ್ ಮಾಡಿ ಹೋದರೆ ಅನಿತ್ಯ ಲೋಕ ಕೆಡಿದಾಗ ಆಯ್ತು ಬಂತು. ಸ್ವರ್ಗ ಅಂತ ಅಷ್ಟೇ ಅಲ್ಲ, ಇವೆಲ್ಲ ಅನಿತ್ಯ ಲೋಕಗಳಾದ್ದರಿಂದ ಹೆಸರಿ ಧ್ರುವ ಅಂತ ಬೋರ್ಡ್ ನೋಡಿ ಹೊಡೆದ, ನೋಡಿದರೆ ಅದು ಅಸ್ಥಿರನೇ ಕೊನೆಗೆ. ಅದು ಉಳಿದೋರಿಗಿಂತ ವಾಸಿ ಅಂತ ಅಷ್ಟೇ ಹೊರತು ಏನಲ್ಲ, ಪರ್ಮನೆಂಟ್ ಅಲ್ಲೇ ಇಲ್ಲ. ತಸ್ಯಾಪಿ ಮುಕ್ತಿರ್ನಿಯತ ನಿಯತಂ ವಾಪಿ ತತ್ಪದಂ. ಆದರೆ ಯಾರು ಸಾಧನೆ ಮಾಡಿ ಧ್ರುವಲೋಕಕ್ಕೆ ಹೋಗಿರ್ತಾರೆ, ಈ ಸಾಧನೆ ಮಾಡಿ ಧ್ರುವಲೋಕಕ್ಕೆ ಹೋಗ್ತಾನೆ, ಈತನಿಗೆ ಅನಿತ್ಯ ಇಲ್ಲ, ಇವ್ರಿಗೆ ಅನಿತ್ಯ ಇಲ್ಲ. ಕೆಲವು ಪೋಸ್ಟ್ಗಳು ಅಬಾಲಿಷ್ಟ ಆದರೆ ಕೆಲಸ ಹೋಗೋದಿಲ್ಲ, ಕೆಲವು ಪೋಸ್ಟ್ಗೋಸ್ಕರ ತೊಗೊಂಡಿದ್ರೆ ಪೋಸ್ಟ್ ಹೋದ್ರೆ ಹೋಗಿಬಿಡೋದು, ಕೆಲವು ಹೋಗೋದಿಲ್ಲ. ಬರೀ ಅಪಾಯಿಂಟ್ಮೆಂಟ್ ಎರಡು ವಿಧ. ಒಂದು ಆ ಕೇಡರಿಗೆ ಅಪಾಯಿಂಟ್ ಆಗಿಬಿಟ್ರೆ ಅದು ಹೋದರೂ ಕೂಡ ಈಕ್ವಲೆಂಟ್ ಕೇಡರ್ ಕಳಿಸಿಬಿಡ್ತಾರೆ. ಅಸ್ಯಾಪಿ ಮುಕ್ತಿರ್ನಿಯತ ನಿಯತಂಚಾಪಿ ತತ್ಪದಂ. ಧ್ರುವ ಎಂಥವನು ಅಂದರೆ ಆ ಪದ ಪಡೆಯೋಕ್ಕೆ ಅಧಿಕಾರಿ ಆದವನು. ಮುಂದೆ ಮುಕ್ತಿಗೆ ಹೋಗೋದು ನಿತ್ಯನೇ, ವ್ಯತ್ಯಾಸನೇ ಇಲ್ಲ. ಆದರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ದು ತಪ್ಪಾಯಿತು ಅಂತ ಹೇಳಿದ. ಅರ್ಥಾಯ್ತಾ? ಈಗ ಹೇಗೋ ಹಗ್ಲಕ್ಕೆ ಬಂದಿದ್ದಾರೆ, ಕೇಳ್ಬಿಟ್ಟು ಬಾಯ್ಬಿಟ್ಟು ಕೇಳ್ಬಿಟ್ಟ, ಏನಾಯ್ತಾಗ ಸ್ವಲ್ಪ ಕೇಳಿದ ಅನಿಸ್ಕೊಂಡ, ಕೇಳಿದ ಸುಮ್ಮನೆ ಗೊತ್ತಿದ್ದಾರೆ ಆ ಕೇಳಿ ಬರ್ತೀವಿ. ಎಷ್ಟೋ ಸತ್ತು ಹಾಗಾಗುತ್ತೆ. ಈಗ ಕೊಡೋದನ್ನು ಮೊದಲೇ ಕೇಳಿಬಿಟ್ಟು ಬಯಸ್ಕೊತಾರೆ. ನೀವು ಹೀಗೆ ಮಾಡಿದರೆ ಹೇಗಿರಿ ಅಂದ್ಬಿಟ್ಟು ಕತೆ ಮುಗಿಯುತ್ತಾರೆ, ಅದು ಮರ್ಯಾದೆ ಹೋಯ್ತಲ್ಲ, ಅಷ್ಟು ಹಾಗಾಗಬಾರ್ದು. ಅದಕ್ಕೆ ಮನಸ್ಸಲ್ಲಿ ಅಂದ್ಕೊಳ್ಳೋದು ಏನು ಬಂದರೂ ಕೂಡ ಪ್ಲಸ್ ಪಾಯಿಂಟ್ ಇದ್ದ ಹಾಗೆ, ಅಂದ್ಕೊಂಡಿದ್ದು ಮೈನಸ್ ಪಾಯಿಂಟ್, ಅಂದ್ಕೊಂಡು ಸಿಗದೆ ಹೋದ್ರೆ ಭಾರಿ ಮೈನಸ್ ಪಾಯಿಂಟ್ ಅದು. ತಸ್ಯಾಪಿ ಅದೇ ಫಲಾಪೇಕ್ಷೆ ಇಲ್ಲದೆ ಇದ್ದರೆ ಅವನಿಗೆ ನಿರಾಶೆ ಆಗೋ ಚಾನ್ಸೇ ಇಲ್ಲ. ಯಾತಕ್ಕೆ? ಎಕ್ಸ್ಪೆಕ್ಟೇಷನ್ ಇದ್ದರೆ ನಿರಾಶೆ ಆಗೋದು, ಅದಾಗೋದಿಲ್ಲ. ಬೇರೆ ಎರಡು ಆ ಕಂಟ್ರಿ ಆಡ್ತಿರ್ತೀವಿ, ಯಾರು ಸೋತ್ರು ಯಾರು ಸಹ ತಲೆಗೆ ಹಾಕ್ಕೊಳಕ್ಕೆ ಹೋಗಲ್ಲ. ಯಾತಕ್ಕೆ ಅಂದರೆ ಯಾಕೆ ನಮಗೆ ಸಂಬಂಧಪಟ್ಟೇ ಇಲ್ಲ. ಹೇಳ್ತಾರಲ್ಲ, ಕಂಡವ್ರ ಮನೆ ಎಮ್ಮೆಗೆ ಸ್ಟಾರ್ ಕೊಟ್ಟರು ನಮಗೇನು ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ನಮಗಂತೂ ಉಪಯೋಗ ಇಲ್ಲಲ್ಲ ಅಂತ ಆ ಥರ. ಅದು ನಾವು ಇನ್ವಾಲ್ವ್ಮೆಂಟ್ ಇರಬಾರ್ದು. ತಥಾಪಿ ಕಾಮನಾನಿಂದ ಧ್ರುವೇಣ ಸುಕೃತ್. ನಾವು ಯಾವುದೋ ಪದಾರ್ಥ ತೊಗೊಳ್ಳೋ ಐಡಿಯಾ ನಮಗಿಲ್ಲ, ಅದು ಬೆಲೆ ಹೆಚ್ಚಾದರೂ ಅಷ್ಟೇ, ಕಡಿಮೆ ಆದರೂ ಅಷ್ಟೇ. ವೈನ್ ಬೆಲೆ ಜಾಸ್ತಿ ಆಯಿತು, ಯಾರು ಗಾಬರಿ ಆಗ್ತಾರೆ ಅದಕ್ಕೆ? ವೈನ್ ಕುಡಿಯೋರ್ಗೆ ಉಳಿದವ್ರಿಗೆ ಗಾಬರಿ ಆಗೋದಿಲ್ಲ, ಅನುಭವಿಸ್ಲಿರ್ತಾರೆ, ಹೊರತೇನೂ ಆಗೋದಿಲ್ಲ. ಅಂದರೆ ಫಲ ನಮಗೆ ಅದರ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದರೆ ನಮಗೆ ಲೇಪ ಇರೋದಿಲ್ಲ. ಅದು ಮೇನ್ ಪಾಯಿಂಟಲ್ಲಿ. ತಥಾಪಿ ಕಾಮನಾನಿಂದ ಧ್ರುವೇಣ ಸುಕೃತಾವತ. ಇಲ್ಲಿ ಧ್ರುವನ ಮೇನ್ ಪಾಯಿಂಟ್ ಏನಿದೆ ಗೊತ್ತಾ? ಇಲ್ಲಿ ಪದ ಬಂದಿದ್ದು ಅವೆಲ್ಲ ದೊಡ್ಡದಲ್ಲ, ನಾವು ಅಂದ್ಕೊಂಡು ಬಿಟ್ಟೆಲ್ಲ ಬಹಳ ತಪ್ಪಾಯಿತು. ಅದೇ ಹೇಳ್ತಾರೆ ಕಾಮನಾನಿಂದ ಅಂತ ಹೇಳ್ತಿರೋದು ಅದನ್ನೇನೆ. ಅಹೋಬತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ಭವಚ್ಛಿತ ಪಾದಮೂಲಂ ಗತ್ವಾ ಅಯಾಚೆ ಯತಂತವತಿ. ಯಾರ ಹತ್ರ ಹೋಗಿದ್ದಾನು? ಭಗವಂತನ ಪಾದ ಮೂಲಕ್ಕೆ. ಯಾರು ಏನು ಕೊಡ್ತಾನಾತ? ಏನು ಬೇಕಾದ್ರೂ ಕೊಡ್ತಾನೆ. ಹತ್ತಿತ್ತು ಅಂದ್ಕೊಂಡು ಹೋಗಿಬಿಟ್ಟಲ್ಲ, ಬಹಳ ತಪ್ಪಾಯಿತು. ತಥಾಪಿ ಕಾಮನಾನಿಂದ ಧ್ರುವೇಣ ಸುಕೃತಾಪತ ಇತಿ ಭವಿಷ್ಯತ್ ಪರ್ವಣಿ ದೈವೀಂ ಮಾಯಾಮುಪ. ಇದರಿಂದ ಏನು ಭಾಳ ಬಂತು? ಗೀತಕ್ಕಿದ ಅರ್ಥ ಇದು. ಯಾಕೆ ಹೇಳಿ? ಮಾ ಫಲೇಶು ಕದಾಚನ ಕರ್ಮಣ್ಣೆ ವಾಚಿಕಾರಸ್ತೆ ಮಾ ಫಲೇಶು ಅಂತ ಕೇಳಿದ ಮೇಲೆ ಯೋಚನೆ ಮಾಡೋದು ತಪ್ಪೆ, ಫಲದ ಬಗ್ಗೆ ನಿರೀಕ್ಷೆ ಮಾಡೋದು ದೊಡ್ಡ ತಪ್ಪಾದ್ದರಿಂದ ಮಾಡಬಾರ್ದು ಅಂತ ಹೊಸ ಅರ್ಥ ಇದಕ್ಕೆ. ಬಾಯಲ್ಲಿದ್ದು ಕೇಳಬಾರ್ದು ಅಲ್ಲ, ಅಂದ್ಕೊಳ್ಳಲಿಕ್ಕೆ ಹೋಗಬಾರ್ದು. ಫಲ ಅಂದರೆ ಅದೇ ಹೇಳಿದ್ದು, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ. ಮನಸ್ಸಲ್ಲಿರೋ ಕಾಮನೆಗೆ ಹೋಗಬೇಕು, ಬಾಯಿಂದ ಬರೋ ಕಾಮನೆ ಅಲ್ಲ. ಮನಸ್ಸಲ್ಲಿ ಕಾಮನೆ ಹುಟ್ಟಲೇಬಾರ್ದು, ಅದು ಭಾರಿ ದೊಡ್ಡ. ಏಕಾದಶಿ ಎಲ್ಲ ಊಟ ಮಾಡೋದು ನೋಡ್ತಾ ಓಡಾಡ್ತಿರೋದು. ಯಾಕಂದರೆ ಇವರೆಲ್ಲ ಭಾರಿ ಪುಣ್ಯವಂತರು, ನಮಗೆ ಯೋಗ ಇಲ್ಲ ಅಂತ ಹೇಳ್ತಿರೋದು. ಅದು ನೋಡಿಬಿಟ್ಟು ಸ್ವಲ್ಪ ಬಗ್ಗೆ ಹಾಗಾಗಿ ನೋಡಿ ಬರೋದು, ಅವೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಏನಲ್ಲ ಆ ಕಡೆ ಮನಸ್ಸೇ ಹೋಗಬಾರ್ದು. ಆನ್ ದಿ ಅದರ್ ಹ್ಯಾಂಡ್ ಎಷ್ಟು ಪಾಪ ಮಾಡ್ತಾರಲ್ಲ ಇವರು, ಒಂದು ದಿವ್ಸ ಗೊತ್ತು ಏನು ಗಂಟೆ ಹೋಗ್ತಿತ್ತು, ಆ ಥರ ಯೋಚನೆ ಮಾಡಬೇಕೆ ಹೊರತು ಇವ್ರ ಗುಂಪಿ ನಾನು ಸೇರಲಿಲ್ಲವಲ್ಲ ಅಂದ್ಕೊಳ್ಳೋದು, ಇವರು ಏನು ಮಹಾಪುಣ್ಯ ಮಾಡಿದ್ದಾರೆ ಅನ್ನೋದು ಹಾಗೆಲ್ಲ ಹೇಳಬಾರ್ದು. ತುಂಬ ಜನ ಅವೇ ಇನಿಷಿಯಲ್ ಸ್ಟೇಜಲ್ಲಿ ಅವೆಲ್ಲ ಇದ್ದಿದ್ದೆ ನಾರ್ಮಲ್. ಅವೆಲ್ಲ ಬರ್ತಾ ಏನು ಮೆಚ್ಯೂರಿಟಿ ಬರ್ತಂತ ಏನು ಮಾಡಬೇಕು? ಅದೆಲ್ಲ ಬಿಡ್ಲಿಕ್ಕೆ ಶುರು ಮಾಡಬೇಕು. ಸುಕೃತಾವತ ತಥಾಪಿ ಕಾಮನಾನಿಂದ್ಯ ಧ್ರುವೇಣ ಸುಕೃತಾವತ ಇತಿ ಭವಿಷ್ಯ. ಇದನ್ನು ಎಕ್ಸಾಂಪಲ್ ಕೊಟ್ಬಿಟ್ರೆ ಯಾವುದಕ್ಕೆ? ಮಾಫಲೇಶು ಕದಾಚನಕ್ಕೆ ಒಳ್ಳೆ ದೃಷ್ಟಾಂತ. ಧ್ರುವ ಫಲ ಪಡೆದು ಆಮೇಲೆ ಯೋಚನೆ ಮಾಡ್ತೀವಿ, ಕೇಳಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಆ ಪದಕ್ಕೆ ಅರ್ಹ ಎಲ್ಲ ಇದೆ ಆತನಿಗೆ. ಆದರೆ ಕೇಳಿ ಅದಕ್ಕೆ ಹನುಮಂತ ದೇವರು ಬ್ರಹ್ಮ ಪದವಿ ಅಂತ ಕೇಳಲಿಲ್ಲ. ಅವರು ಕಾಂಟ್ರಾಸ್ಟ್ ಮಾಡಿದರೆ ಪದವಿಗೋಸ್ಕರ ಮಾಡಲೇ ಇಲ್ಲ. ಮತ್ತು ರಾಮದೇವ್ರಿಗೆ ಏನು ಕೇಳಿದರೂ ಕೂಡ ಕೇಳೋಕ್ಕೂ ಹೋಗಲಿಲ್ಲ. ಅವರೇ ಕೊಟ್ಟಿದ್ದು ಸತ್ಯಲೋಕ ಪದವಿ ಕೊಟ್ಟು ಅವರೇ ಕೊಟ್ಟಿದ್ದೇ ಹೊರತು, ಸಹಭೋಗ ಸತ್ಯಲೋಕನ ಬ್ರಹ್ಮ ಪದವಿಯನ್ನು ಕೊಟ್ಟಿದ್ದು ಅವರೇ ಹೊರತು ಕೇಳಿ ತೊಗೊಂಡಿದ್ದಲ್ಲ. ಅದಕ್ಕೆ ಫಲ ಜಾಸ್ತಿ, ಕೇಳದೆ ಬಂದಿದ್ದಕ್ಕೆ ಫಲ ಭಾರಿ ಜಾಸ್ತಿ. ಕೇಳಿ ಬಂದಾಗದು ಫಲ ಕಡಿಮೆ, ನಿರಾಶನೆ ಆಯಿತು. ದೈವೀಂ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನದೃಕ್ ತಪ್ಪೇ ದ್ವಿತೀಯೇ ಪ್ಯಸತಿ ಭ್ರಾತೃವ್ಯ ಹೃದ್ಭುಜ. ದೈವೀಂ ಅದೆಷ್ಟನೇ ಶ್ಲೋಕ? 31, 33. ಈಗ
ದೈವೀಂ ಮಾಯಾಂ ಮತ್ತೆ ಮತ್ತೆ ಬರುತ್ತೆ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಆತನ ಇದಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಎಫೆಕ್ಟ್ ಆಯ್ತು ಆತನಿಗೆ, ಅಂದ್ಕೊಂಡ ದೈವಿ ಮಾಯಾ ಇದು ಅಂತೆ. ದೈವಿ ಮಾಯಾ ಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್. ಮಲಗಿದವನು ಗಾಢ ನಿದ್ರೆಗೆ ಬಂದವನು ದೈವಿ ಮಾಯ ಒಳಗಾಗಿಬಿಟ್ರೆ ಏನೇನೋ ನೋಡ್ತಾರೆ. ಭಿನ್ನ ದೃಕ್ ಅಂದರೆ ಅವ್ರ ಜ್ಞಾನ ಭಿನ್ನ ಶೇಕ್ ಆಗುತ್ತೆ. ಭಿನ್ನ ದೃಕ್ ಅಂದರೆ ಜೀವಭೇದ ಬೇರೆ ಅರ್ಥನ ಭೇದ ನೋಡೋದು ಅಂತ ಅರ್ಥ ಅಲ್ಲ. ಭಿನ್ನ ದೃಕ್ ವಸ್ತುವನ್ನು ತಪ್ಪಾಗಿ ನೋಡೋದೇ ಭಿನ್ನ ದೃಕ್. ಅದಕ್ಕೆ ಕಾರಣ ಏನು? ಪ್ರಸುಪ್ತಿ. ಅದಕ್ಕೆ ಕಾರಣ ಏನು? ಮಾಯಾ. ಅಂದರೆ ಇದು ನಾವು ಇದನ್ನು ಕೊಟ್ಟು ಮಾಡೋದು ಅನಸ್ತೀಶಿಯಾ ಕೊಟ್ಟು ಮಾಡಿಸಿದ್ರೆ ಹಾಗೋ ಹಾಗೆ. ನಿದ್ರೆ ಮಾಡೋದನ್ನು ಏನಂತ ಕರೆಯೋದಿಲ್ಲ, ಮಾಯಾ ಅಂತ ಕರೆಯೋದಿಲ್ಲ. ಅನಸ್ತೀಶಿಯಾ ಕೊಟ್ಟರೆ ಏನದು? ಅನಸ್ತೀಶಿಯಾ. ಅನಸ್ತೀಶಿಯಾ ತೊಗೊಂಡಷ್ಟು ನಿದ್ದೆ ಮಾಡ್ತಾರೆ ಬದು ಬೇರೆ ಭಯಂಕರ ಕುಂಭಕರ್ಣನಿಗಾಗಿದ್ದ ಹಾಗೆ. ವರ ಅಂದರೆ ಏನು? ಅನಸ್ತೀಶಿಯಾ ಅಷ್ಟೇ. ನಮಗೆ ಇವತ್ತು ವರ ಅಂತ ಅರ್ಥ ಆಗೋದಿಲ್ಲ, ಅನಸ್ತೀಶಿಯಾ ಅಂತ ಅರ್ಥ ಆಗುತ್ತೆ. ಅದನ್ನು ಇವನು ತೊಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವ್ನು ಕೊಡಬೇಕಾದ್ರೆ ಇವನು ಕೊಡಂಡ್ರೆ ಹೋಗೇ ಬಿಡ್ಬೋದು. ಅವ್ನು ಕೊಡಬೇಕಾದ್ರೂ ಕೂಡ ಅವ್ರು ಎಕ್ಸ್ಪರ್ಟ್ ಆಗಬೇಕು. ಅದಕ್ಕೆ ಎಷ್ಟೊತ್ತು ಅವನಿಗೆ ಎಚ್ಚರಿಕೆ ತಪ್ಪಬೇಕು ಅಂತೇಳಿ ಗೊತ್ತಾಯ್ತಾ. ಸ್ವಲ್ಪ ಹೆಚ್ಚಾಗಿಬಿಟ್ರೆ ಕೆಲಸ ಎಷ್ಟೋ ಸತ್ಯ ಎಚ್ಚರ ಆಗದೇ ಹೋಗ್ಬಿಡ್ಬೇಕು. ಹಾಗಾಗಬಾರ್ದು. ಮತ್ತು ಮಧ್ಯೆ ಹೆಚ್ಚಾಗ ಪ್ರಶ್ನೆ ಮಧ್ಯೆ ಅರ್ಧ ಆದಾಗ ಎದ್ದು ಹೋಗ್ಬಿಟ್ರೆ ಪದೀತಾಗ ಇನ್ನೂ ಪದೀತಾಗ ಹಾಗಲ್ಲ. ಕರೆಕ್ಟ್ ಟೈಮ್ ನೋಡ್ಕೊಡ್ಬೇಕು. ಅದೇ ದೊಡ್ಡ ಕೋರ್ಸ್ ಅದು. ಯಾರಿಗೆ ಇಲ್ಲ ಅದು ಇದ್ದು ಬಿಟ್ಟೆ ಒದ್ದಾಗ ಏನು ಅನ್ಬೋದಾಗಿತ್ತು ಇತ್ತು ಬೇಕಾದ್ರೆ ಅವೆಲ್ಲ ಬೇಕಾಗಿಲ್ಲ ಅನ್ಬೋದಾಗಿತ್ತು. ಅದನ್ನೂ ಅನ್ಲಿಲ್ಲ. ಮತ್ತು ಪ್ರಹ್ಲಾದರಿಗೆ ಮನ್ವಂತರ ಆಧಿಪತ್ಯ ಕೊಟ್ಟ. ಆದರೆ ಪ್ರಹ್ಲಾದ ಕೇಳಿದ್ದಲ್ಲ ಅದು. ಏನಂತ? ಕಾಮಾನಾಂ ಹೃದಯ ಅಸಂರೋಹಂ ಭವತಸ್ತು ಋಣೇ ವರಂ ಕೇಳಿದ. ಆಯಿತು ನೀನು ಕೇಳಿಲ್ಲ, ನಾನೇ ಕೊಡ್ತೀನಿ ಅಂತ ಹೇಳ್ತಮ್ಮ. ನಾನೇ ಕೊಡ್ತೀನಿ ಅಂತ ನನಗೆ ಮನ್ವಂತರ ಆಧಿಪತ್ಯ ಕೊಡ್ತೇನೆ. ಯಾವುದಕ್ಕೆ? ಮನ್ವಂತರ ಕಾಲದಷ್ಟು ಆಧಿಪತ್ಯ ಹರಿವರ್ಷ ಖಂಡದಲ್ಲಿ ಚಕ್ರವರ್ತಿ ಆಗಬೇಕು. ಕೇಳಿ ಬಂದಿದ್ದಲ್ಲ ಇದು. ಅರ್ಥ ಆಯ್ತಾ? ಈಗ ಕಮಿಟಿಗೆ ಅಪ್ಲಿಕೇಶನ್ ಹಾಕಿ ಸೇರ್ಕೊಳ್ಳೋದು ಹೇಗಿರ್ತದೆ, ಹುಡುಕೊಂಬಂದು ನೀವೇ ಹೇಗಿರ್ತದೆ, ಆ ಥರ ಆಯಿತು. ಇಬ್ಬರು ಕೆಲಸ ಮಾಡೋರೆ. ಒಬ್ಬರು ಕೇಳಿ ಬಂದವರು, ಕೆಲವು ದುಡ್ಡು ಕೊಟ್ಟು ಬಂದವರು, ಕೆಲವರು ಹುಡುಕೊಂಬಂದು ಬೇಡ ಅಂದ್ರೆ ಕುಡಿಸಿರೋರು. ಅದು ಭಾರಿ ಈ ದ್ರೋಹಿ ಹಾಗೆ. ನಾನು ಸ್ವಲ್ಪ ಮನಸ್ಸಿನಲ್ಲಿ ಇತ್ತಲ್ಲ ಅಂದು ಬೈಕೋತಾನೆ. ನಾನು ಬೇಕು ಅಂತಿತ್ತು, ಅದು ಬೇಡ. ಯಾವುದು ಅಲ್ಲ ಫಲ ಅಂತ ಹೇಳ್ತಿರೋದು ದೇವರು ಕೊಟ್ಟಿದ್ದು. ಇದನ್ನು ಬಾಯ್ಬಿಟ್ಟು ಕೇಳಿದ್ದಲ್ಲ ಇದನ್ನೆಲ್ಲ. ದೇವರು ತಾನೇ ಕೊಟ್ಟುಬಿಟ್ಟ. ಬಟ್ ಮನಸ್ಸಲ್ಲಿ ಇತ್ತಲ್ಲ ನನಗೆ ಅದು ತಪ್ಪು ಅಂತ ಅನ್ಕೊಂಡು ಮನಸ್ಸಲ್ಲಿ ಇರಬಾರ್ದಾಗಿತ್ತಲ್ಲ. ಅಲ್ಲಿ ಕೇಳಿದ್ದಲ್ಲ ಆತ. ಧ್ರುವ ಆಗ ಬಾಯ್ಬಿಟ್ಟು ಕೇಳಿದ್ದಲ್ಲ. ಗೊತ್ತಾಯ್ತಾ? ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅತ್ರಿಮುನಿಗಳು 3 ಜನ ಬನ್ನಿ ಅಂತ ಕೇಳಿದ್ದಲ್ಲೇ ಇಲ್ಲ, ಮನಸ್ಸಲ್ಲಿ ಅಂದ್ಕೊಂಡಿದ್ದು. ಅದೆರಡು ಕೇಸ್ ನೆನ್ಪಿಟ್ಕೊಂಡಿರ್ಬೇಕಾದ್ರೆ. ಮನಸ್ಸನ್ನು ಅಂದ್ಕೊಳ್ಳೋದು ಕೂಡ ಏನದು? ಅಪರಾಧನೇ. ಪುಣ್ಯ ಲೋಪಕ್ಕೆ ಕಾರಣ ಆಗತ್ತೆ. ಅಂದ್ಕೊಳ್ಳೇಬಾರ್ದು. ಅದೇ ಮನಸ್ಸನ್ನು ಮಾಡಿ ಪಾಪನೋ ಹೇಗೆ ಪಾಪನೋ ಇದು ಪಾಪನೇ. ಏನೋ ಹೌದು. ಸಿಟ್ಟು ಬಂತಲ್ಲ, ಹೋಗ್ಬಿಟ್ಟ. ಹೋಗ್ಲೇಬೇಕು ನಾನು ಅಂತ ಹೊರಟ. ನೀರು ಜೋಡ್ದಾಗ್ತೇನೆ ಅಂತ ಹೇಳ್ದ. ನಾರದ ಹೇಳಿದ್ರು ಕೇಳಲಿಲ್ಲ. ಇಲ್ಲ ನಂಗೆ ಬೇಕೇ ಬೇಕು, ನಾನು ಆಗಲೇಬೇಕು. ಅದು ಬರ್ತಾ ಚೇಂಜ್ ಆಗಿಬಿಡ್ತಾರೆ. ಅದಕ್ಕೆ ತಪಸ್ಸು ಮಾಡ್ತಾ ಹೋದಂತೆ ಅದೊಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಏನದು? ಅಪೇಕ್ಷೆ ಕಡಿಮೆ ಆಗಕ್ಕೆ ಶುರುವಾಗಲ್ಲ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಆಹಾರ ಬಿಡೋದನ್ನ ಅರ್ಥ ಏನಂತ ಕೇಳಿದರೆ ಬೇಕಾದ್ದನ್ನು ಬಿಡೋದು ಅಂತ ಅರ್ಥ. ಅದಕ್ಕೆ ಚಾತುರ್ವರ್ತಲ್ಲಿ ಚೇಂಜ್ ಮಾಡಿದಾಗ ಏನಾಗುತ್ತೆ ಅವನಿಗೀಗ ಒಂದು ರೀತಿ ವಿಲ್ ಪವರ್ ಡೆವಲಪ್ ಆಗುತ್ತೆ. ಬೇಕಾದ್ದನ್ನು ಬಿಡ್ಲಿಕ್ಕೆ ಬರೋ ಸಾಧ್ಯ ಇದೆ. ನಿಷಿದ್ಧ ಪದಾರ್ಥ ಯಾವಾಗಲೂ ಬಿಡಬೇಕು, ಅದು ಯೋಚನೆ ಇಲ್ಲ. ಅಭ್ಯಾಸ ಆಯಿತು ಅವನಿಗೆ. ಇದನ್ನು ಬೇಕಾದ್ದನ್ನು ಬಿಡಬೇಕು, ಅದು ವಿಶೇಷ. ಚಾತುರ್ಮಾಸ ಇನ್ನೂ ಕೆಲವು ವ್ರತ ಇದೆ. 4 ತಿಂಗಳು ಒಂದು ಪದಾರ್ಥ ತಿನ್ನೋದಿಲ್ಲ. ಯಾವುದನ್ನು ಈ ಗಯಕೋದೆ ಬಿಟ್ಟು ಬರ್ತಾರೆ, ಎಂದೆಂದು ಯಾರೂ ಮಾಡಿರಬಾರ್ದು ಅದು ಬಿಟ್ಟು ಬರ್ತಾರೆ. ಹಾಗಲ್ಲ, ಅತಿ ಪ್ರಿಯವಾದನ್ನು ಬಿಡಬೇಕು. ಪ್ರಿಯವಾದನ್ನು ಬಿಟ್ಟಾಗಲೇ ವರ್ಕ್ ಮಾಡೋದು ಅದು. ಗೊತ್ತಾಯ್ತಾ? ಅದು ಬಿಟ್ಟರೆ ಎಫೆಕ್ಟ್ ಆಗಲಿಲ್ವಲ್ಲ. ಅರ್ಥ ಆಯ್ತಾ? ವೈರಾಗ್ಯ ಅನಿಸೋದಿಲ್ಲ, ಅಭಾವ ವೈರಾಗ್ಯ ಆಗುತ್ತೆ. ಹುಡುಗಿ ಯೋಚನೆ ಮಾಡೋದು ಹಾಗಲ್ಲ. ದೈವಿ ಮಾಯಾ ಮುಪಾಶ್ರಿತ್ಯ ಅತ್ಯಂತ ಮುಖ್ಯವಾದ್ದು ಬಿಟ್ಟುಬಿಟ್ರೆ ಆಗ ನಮಗೆ ಯಾತಕ್ಕೆ ಬಿಡ್ತಾರೋ ನಾವು ಅತ್ಯಂತ ಮುಖ್ಯವಾದ್ದನ್ನು ಹೇಳಿ. ಅದಕ್ಕಿಂತ ದೇವರು ದೊಡ್ಡವನು. ಗೊತ್ತಾಯ್ತು? ಅದಕ್ಕಿಂತ ದೊಡ್ಡವನು ಪರಮೇಶ್ವರ ಭಕ್ತಿರ್ನಾಮ ಅನಂತ ಅನವದ್ಯ ಕಲ್ಯಾಣ ಗುಣಾತ್ಮಕ ಹೇಳ್ತಾರಲ್ಲ. ಸ್ವಾತ್ಮಾತ್ಮೀಯ ವಸ್ತುಭ್ಯೋ ಅನೇಕ ಗುಣಾಧಿಕ. ತನ್ನ ದೇಹದಿಂದ ಹಿಡಿದು ಎಲ್ಲ ವಸ್ತುಗಳಲ್ಲೂ ಕೂಡ ಇರಬೇಕು ಅವರಿಗೆ ಆ ಭಾವನೆ ಬರಬೇಕು. ಅದೇ ಹೇಳ್ತೀವಿ ಅಲ್ಲ, ಅಂತರಾಯ ಶಾಸ್ತ್ರೇಣ ಇದು ಬೇರೆ. ಅದು ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ಅದು ಅದೇ ತರೆದು ಜೀವಿಸಬಹುದೇ ಹರಿಣಿನ ಚರಣಗಳ. ಆ ಮಾತಿಗೆ ಅರ್ಥ ಇದೆ. ದೇವ್ರನ್ನ ಬಿಟ್ಟಿರಲಿಕ್ಕಾಗದು, ಆ ಭಾವನೆ ಬರಬೇಕು. ಅದೇ ನಿಷಿದ್ಧ ಆಗುತ್ತೆ. ಒಳ್ಳೆ ಕೆಲಸ ಅಂತ ಇದು ಕಾಮನೆ ಕೇಳೋದು ಒಳ್ಳೆ ಕೆಲಸ ಅಂತ ಆಗಬಾರ್ದು ಅಷ್ಟೇ. ಒಳ್ಳೆ ಕೆಲಸ ಜ್ಞಾನ ಭಕ್ತಿ ವೈರಾಗ್ಯ 3 ಬಿಟ್ಟು ಏನೇ ಕೇಳಿದ್ರು ಒಳ್ಳೆ ಕೆಲಸ ಅಲ್ಲ ಅದು. ಅರ್ಥ ಆಯ್ತಾ?
ಆ ಮೂರರಲ್ಲಿ ಬಿಡಬೇಕು, ಅದು ಮೂರರಲ್ಲಿ ಸೇರಿಸಬಾರ್ದು, ಅದು ಇಂಪಾರ್ಟೆಂಟ್. ದೈವೀ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ಪೇ ದ್ವಿತೀಯೈ ಅಭ್ಯಸತಿ ಭ್ರಾತೃವ್ಯ ಹೃದೃಜಾ ಪ್ರಸುಪ್ತ ಭಿನ್ನ ತಪ್ಪೇ ದ್ವಿತೀಯೇ ಅಪಿ ಅಸತಿ. ಇನ್ನೊಂದು ಪದಾರ್ಥ ಇಲ್ಲ ಕೊಡ್ಲಿಕ್ಕೆ, ದೇವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮೋಕ್ಷಕ್ಕೆ ಆಲ್ಟರ್ನೇಟಿವ್ ಮತ್ತೊಂದಿಲ್ಲ, ಗೊತ್ತಾಯ್ತಾ? ಮೋಕ್ಷಕ್ಕೆ ಆಲ್ಟರ್ನೇಟಿವ್ ಅಂತ ಹೊತ್ತಲ್ಲಿ ಏನು ಮಾಡಿಬಿಟ್ಟೆ ನಾನೀಗ, ಇದನ್ನು ಬಯಸಿಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ. ಇದೇ ರೀತಿ ಮಾಡಿದವರು ಇನ್ನೊಬ್ರು ಯಾರು ಹೇಳಿ? ಅಲ್ಲ 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 ಅದು ಅಲ್ಲ 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 ಸೌಭರಿಗಳು ಅವ್ರು ಮದುವೆಯಾಗಿ 5,000 ಮಕ್ಕಳು ಹುಟ್ಟಿ ಎಲ್ಲ ಆದರೆ ಕೊನೆಗೆ ಅಂದ್ಕೊಂಡಿದ್ದೇನವರು, ಅಯ್ಯೋ ಯಹೋ ಬಹದ ಪಶ್ಚಾತ ವಿನಾಶಂ, ನಾನು ಹಾಳಾಗಿಬಿಟ್ಟೆ ನೋಡಿದರೆ ಅಂತ ಹೇಳ್ತಾರೆ. ಅದೇ ರೀತಿ ಬಂದಿದೆ. ಅದು ವೈಯಕ್ತಿಕ, ಅದು 50 ರೂಪಾಯಿ ತೊಗೊಂಡು ಸಂಸಾರ ಮಾಡಿದ ಬೇರೆ, ಇಷ್ಟೆಲ್ಲದ ಏನಂತ ಹೇಳಿಕೊಂಡ್ರು ಅವ್ರು ಭಾಳ ತಪ್ಪಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು. ಇದು ಬರಬೇಕು. ಎಷ್ಟೋ ಸರ್ತಿ ಅವಾಗ ಅನಿಸುತ್ತೆ, ಬಟ್ ಟೂ ಲೇಟ್ ಆಗಿರುತ್ತೆ. ಅಲ್ಲಿ ಹೋಗಬಾರ್ದಾಗಿತ್ತು, ಕೆಲಸ ಒಪ್ಕೋಬಾರ್ದು, ಏನು ಮಾಡಕ್ಕೆ ಬರೋದು, ತಪ್ಪಾಗಿಬಿಟ್ಟಿರುತ್ತೆ. ಅಂದರೆ ಒಳ್ಳೇದು ಆದರೂ ಕೂಡ ಪಶ್ಚಾತ್ತಾಪ ಪಡೋದು. ಅಂದರೆ ಇನ್ನೊಂದು ಒಳ್ಳೇದು ಅವ್ರಿಗೆ ಅರ್ಥ ಆಗಿದೆ. ಈಗ ಮೊದಲು ಅರ್ಥ ಆಗಿದ್ದಿಲ್ಲ, ಬೇಕು ಅಂತ ಕೇಳಿದರು. ಅರ್ಥ ಆದಮೇಲೆ ಏನು ಅನಿಸ್ತು ಅವರಿಗೆ, ಇದಕ್ಕಿಂತ ಒಳ್ಳೇದಿತ್ತು, ನಮ್ಗೆ ಬಿಟ್ಟುಬಿಟ್ಟೆ ಅಂತ ಹೇಳ್ತಾರೆ. ಯಾರು ಅಲ್ಲ 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 ರಾಜ ಅಲ್ಲ, ಧ್ರುವ ಹಾಗೆ ಮಾಡಿದ್ದು. ಪ್ರಹ್ಲಾದ ಅಲ್ಲ, ಜಡಭರತಲ್ಲ, ಧ್ರುವ. ಅಲ್ಲಿ ಹಾಗೆ ಅಂದ್ಕೊಂಡು ಬಂದ, ಇಲ್ಲಿ ಬಂದ. ಇದು ಅಲ್ಲಿಗೂ ಅನ್ವಯಿಸುತ್ತಿದ್ದು, ಇಲ್ಲಿಗೆಲ್ಲ, ಬರೀ ಇಷ್ಟಕ್ಕಲ್ಲ, ಅಲ್ಲಿಗೂ ಕೂಡ. ಅಯ್ಯೋ ರಾಜನ ಮಗನ ನೋಡಿ ರಾಜ ಅನ್ಕೋಬಿಟ್ಟೆ ಅಂತೇಳಿ ಅದು ತಪ್ಪಾಯಿತು ಅಂತ ಅರ್ಥ. ಪೂರ್ತಿ ಅದು ಎಲ್ಲ ಜ್ಞಾಪಕ ಇದೆ, ಫುಲ್ ಜ್ಞಾಪಕ ಇರೋದ್ರಿಂದ ಅಲ್ಲಿಂದ ಸೇರಿಸ್ಕೋಬೇಕೀಗ. ಅವತ್ತಿನ ಮಾತ್ರ ಅವತ್ತಿನ ಜ್ಞಾಪಕ ಆಗುತ್ತೆ. ಜಾಸ್ತಿ ಜ್ಞಾಪಕ ಇರೋ ತಪ್ಪು ಎಲ್ಲಿಂದ ಶುರುವಾಯಿತು ಹುಡುಕ್ತಾನಾಗ. ಇತಿ ಭವಿಷ್ಯತ್ ಪರ್ವಣಿ ತಥಾಪಿ ಕಾಮನಾನಿಂದ ಧ್ರುವೇಣ ಸುಕೃತಾಬತ. ಅವನು ಮಾಡಿದ್ದು ಒಳ್ಳೆ ಮಾತು ಅಂತ ಹೇಳ್ತಾನೆ. ದೈವೀ ಮಾಯಾ ದ್ವಿತೀಯಸ್ಯ ಸ್ವತಂತ್ರಸ್ಯ ತು ಅಭಾವಾತ್ ದ್ವಯವರ್ಜಿತ ಈಶ್ವರಶ್ಚೇಷಿತವ್ಯಶ್ಚ ಭಾವಾತ್ಸ ಪರಮೇಶ್ವರ ಇತಿ ಹರಿವಂಶ. ಪರಮಾತ್ಮ ಎಂಥವನು ಗೊತ್ತಾ? ಇನ್ನೊಬ್ಬನಿಲ್ಲ ಪರಮಾತ್ಮನಂಥವನು. ಈಶ್ವರನು ಅವನೇ, ಈಶಿತವ್ಯನೂ ಅವನೇ. ಈಶ್ವರ ಅಂದ್ರೇನು? ಒಡೆಯ. ಈಶಿತವ್ಯ ಅಂದರೆ ತಾನೇ, ಪೂಜ್ಯ ಪೂಜಕ, ಕಾರಣ ಕಾರ್ಯ ಎಲ್ಲ ಆಗಿರೋದ ಪರಮಾತ್ಮ. ಅವನಿಗೆ ಇನ್ನೊಬ್ಬರು ಈಶಿತವ್ಯರು, ಇನ್ನೊಬ್ರದ್ದು ಏನಾಗುತ್ತೆ ಗೊತ್ತಾ? ಈಶ್ವರ ಈಶಿತವ್ಯ. ಈಶಿತವ್ಯರು ಅಂದ್ರೇನು? ಇನ್ನೊಬ್ಬರು ಡಿಪೆಂಡ್ ಆಗಿರೋದು. ಈಶ್ವರ ಅಂದರೆ ಇಂಡಿಪೆಂಡೆಂಟ್ ಆಗಿರೋದು. ಪರಮಾತ್ಮನಿಗೆ ಯಾರೂ ಇಲ್ಲ ಪಡೆಯೋಕ್ಕಾದ ತಾನೇ, ಇನ್ಯಾರು ಬೇಕಿಲ್ಲ ಅದಕ್ಕೆ, ಗೊತ್ತಾ? ನಾನೇ ಡ್ರೈವ್ ಮಾಡ್ತೀನಿ ಇದಲ್ಲ, ಕೆಳಗೆ ಹೋದಾಗಲ್ಲ, ಅದು ಹಿರಿಮೆ ಜಾಸ್ತಿ ಇರೋದು. ದೇವರಿಗೆ ಎರಡೂ ಇದೆ. ಆ ದೃಷ್ಟಿಯಲ್ಲಿ ಈಶಿತವ್ಯ ಪದಾರ್ಥ ಇನ್ನೊಂದು ಬೇಕಾದಷ್ಟಿದೆ, ಈಶಿತವ್ಯ ಪದಾರ್ಥ. ಆದರೆ ತನಗೆ ತಾನೇ ಈಶ, ತಾನೇ ಈಶಿತವ್ಯ. ಬಾಧ್ಯ ಬಾಧಕನಾಹ ನಿರ್ಭೀತ. ದೇವರು ಏನಾಗಿದೆ? ಬಾಧ್ಯನೋ ಅವನು, ಬಾಧಕನೋ ಅವನು. ಅದು ಅರ್ಥ ಏನೋ? ಸ್ವತಂತ್ರ ಅಂತ ಅರ್ಥ ಅದಕ್ಕೆ. ಯಾವ ಬಾಧ್ಯನಾಗ್ತಾನೆ ಅವೆಲ್ಲ ಹುಡುಕಬಾರ್ದು. ಬಾಧ್ಯ ಬಾಧಕ ಅಂದರೆ ಇನ್ನೊಬ್ರು ಹೇಳೋರಿಲ್ಲ ಕೇಳೋರಿಲ್ಲ, ತಾನೇ ಸ್ವತಂತ್ರ ತಾತ್ಪರ್ಯನೇ ಹೊರತು ಇದಲ್ಲ. ಅದಕ್ಕೆ ಈ ರೀತಿ ಹುಡುಕಕ್ಕೆ ಹೋಗಬಾರ್ದು, ದೋಷನೇ ಇಲ್ಲ. ತನ್ಮೇ ದ್ವಿತೀಯೇ ಪ್ಯಸತಿ ದ್ವಿತೀಯಸ್ಯ ಸ್ವತಂತ್ರಸ್ಯ ತು ಅಭಾವಾತ್ ದ್ವಯವರ್ಜಿತ. ಅದ್ವಿತೀಯ ಶಬ್ದಕ್ಕೆ ಅರ್ಥ ಅದು. ಇನ್ನೊಬ್ಬ ಸ್ವತಂತ್ರ ಇಲ್ಲ, ಅದರಿಂದಾಗಿಯೇ ಅದ್ವಯ ಅಂತ ದೇವರನ್ನು ಕರೀತಾರೆ. ಈಶ್ವರಶ್ಚ ಈಶಿತವ್ಯಸ್ಯ ಭಾವಾತ್ ಸ ಪರಮೇಶ್ವರ ಇತಿ ಹರಿವಂಶೇಶು. ಈಶ್ವರ ಈಶಿತವ್ಯ ಭಾವ ಎರಡು ಅವನಲ್ಲೇ ಇರೋದ್ರಿಂದಾಗಿಯೇ ಅವನು ಸರ್ವೇಶ್ವರನಾಗಿದ್ದಾನೆ. ಎಷ್ಟಿರೋದು? 33ನೇ. ಭವಚ್ಛಿದಮಯೋಗ್ಯತ್ವೇ ಭವಚ್ಛಿದಮಯಾಚೇಹಂ ಭವಂ ಭಾಗ್ಯ ವಿವರ್ಜಿತ ತಾದಾತ್ಮ್ಯಂ ಯಚ್ಛತೋ ಮೌಢ್ಯಾತ್ ಮನೋ ಮೇ ಭಿಕ್ಷಿತಂ ಬತ ಈಶ್ವರಾತ್ ಕ್ಷೀಣಪುಣ್ಯೇನ ಪುಲಾಕಾನಿವ ಚಾಧನಃ. ಇನ್ನು ಎಳ್ಳಿಯೂರಿ ಪೇಚಾಡ್ತಾನೆ. 31, 32, 33, 34, 35 ಇನ್ನೂ ಬಿಟ್ಟಿಲ್ಲ. ಎಷ್ಟು ತಪ್ಪಾಡಿದೆ ಹೇಳ್ಕೊತಾನೆ ಇದ್ದಾನೆ. ನಾನೇನು ಮಾಡಿದೆ? ಭವಚ್ಛಿದಂ ಅಯಾಚೇಹಂ ಭವಂ. ಎಷ್ಟು ಚೆನ್ನಾಗಿದೆ. ನಾನು ಹೋಗಿದ್ದ್ಯಾರೋ ಭವತ್ ಸಂಸಾರ ನಾಶ ಮಾಡೋದು ಕೇಳಿದ್ದೇನೋ, ಸಂಸಾರ ಕೇಳಿ. ನಾನು ಕೇಳೋದ್ರೆ ಪುತ್ರ ಆಗಿರೋರು ದೊಡ್ಡ ಸಂಸಾರ, ಮತ್ತೆ ಸ್ವಲ್ಪ ಸಂಸಾರ ಅಲ್ಲ, ದೊಡ್ಡ ಸಂಸಾರ ಕೇಳಿದಾಗ ಆಸ್ಪತ್ರೆಗೆ ಹೋಗಿ ಮತ್ತೆ ಯಾವಾಗ ಮತ್ತೆ ಬುಕ್ ಮಾಡಿಸಿ ಹೋಗ್ಬಿಟ್ರೆ ಹಾಗೆ ನೆಕ್ಸ್ಟ್ ಯಾವತ್ತು ಬರ್ತೀನಿ ಅಂತ ಹೇಳಿದ್ರೆ ಹೋಗಿ ಗ್ಯಾರಂಟಿ ರೋಗ ಬರುತ್ತೆ ಅಂತ. ನೀವು ತಿಂದ್ರೆ ಅಷ್ಟೇ ಆಗೋದಲ್ವೇನು? ಅಂದರೆ ಎಷ್ಟು ಸ್ವರಸ್ ಭವಚ್ಛಿದಂ ಭವಂ ಅಯಾಚೆ. ಸಂಸಾರ ಬಿಡಿಸೋ ಅನ್ನೋ ಸಂಸಾರ ಕೇಳಿಬಿಟ್ನಲ್ಲ, ಎಷ್ಟು ತಪ್ಪಾಗಿದೆ. ಇಲ್ಲ ನಮ್ಮ ಕಡೆ 36 ರಾಜ್ಯಭಾರವಲ್ಲ, ಏನವೆಲ್ಲ ದೊಡ್ಡ ಸಂಸಾರ ಅದು. ಇಲ್ಲ ವಾಲಂಟ್ರಿ ಆಗ್ತಾ ಹೋಗ್ತಾರೆ ಇಲ್ದವ್ರ, ಅದು ಅದರ ಬರ್ಣ ಅನ್ನಿಸ್ತವ್ರೆ ವಾಲಂಟ್ರಿ ಯಾರು ತೊಗೊಳೋದಿಲ್ಲ. ಜವಾಬ್ದಾರಿ ಇದೆ.
ದುಡ್ಡು ಮಾಡೋನು ಎಂಜಾಯ್ ಮಾಡ್ತಾನೆ, ತೊಗೋತಾನೆ ಹೊರತು ಇವ್ರು ತೊಗೊಳೋದಿಲ್ಲ. ಕೆಲಸ ಅಷ್ಟೇ ಮಾಡ್ಲಿಕ್ಕೆ ಹೋದರೆ ಅವ್ರಿಗೆ ಸಾಕು ಅನಿಸಿದ್ರೆ ಬಿಟ್ಬಿಡ್ತಾರೆ. ಅವ್ರಿಗೆ ಸಾಕು ಅನಿಸೋದಿಲ್ಲ, ಅಲ್ಲಿರೋವರೆಗೂ ದುಡ್ಡು ಬರ್ತಿರುತ್ತೆ ಅಂತ ಗೊತ್ತಾದ್ರೆ ಬಿಡೋದಿಲ್ಲ. ಮೋಸ. ಹಾಂ, ಹೌದು. ಯಾಕೆ ಬಂತು? ತಿಳುವಳಿಕೆ ಎಲ್ಲ ಬಂತು ಅಷ್ಟೇ. ಫಲ ಏನಂತ ಗೊತ್ತಿಲ್ಲ ಅದಕ್ಕೆ. ಚಿಕ್ಕ ಮಕ್ಕಳು ಅಲ್ಲಿ ಹೋಗ್ತಿದ್ರೆ ಹೇಳ್ಕೊಂಡು ಹೋಗ್ತಾರೆ ಹಾವನ್ನು, ಅದೇನಂತ ಗೊತ್ತಿಲ್ಲ ಅವ್ರಿಗೆ ಪಾಪ. ಅದು ಆ್ಯಕ್ಚುಲಿ ಕಚ್ಚಿಬಿಡುತ್ತೆ. ಎಷ್ಟೋ ಮಕ್ಕಳಾಗಿ ಮಾಡ್ತಾರೆ, ಹೇಳ್ಕೊಳೋಕೆ ಇದು ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಅದೇನಂತ ಅಭಾವ ಗೊತ್ತಿಲ್ಲ. ಬೆಂಕಿ ಹತ್ರ ಹೋಗ್ತಾರೆ, ಬಂದು ಸುಟ್ಕೊಂಡ ಮೇಲೆ ಬೇರೆ ಆಗ್ತಾರೆ, ಮಟ್ಟ ಅದು ಸ್ವಲ್ಪ ಇದಾಗುತ್ತೆ. ಅದಕ್ಕೆ ಅನುಭವ ಬರ್ತಾ ಬರ್ತಾ ಹೋದಂತೆ ಮೆಚೂರ್ ಆಗ್ತಾ ಹೋಗ್ತಾರೆ. ಹೇಳ್ತಾರೆ ಮುಕ್ತಿ ಯಾವಾಗ ಆಗುತ್ತೆ ಅಂತ ಕೇಳಿದರೆ, ನಾವು ಕಾಮನೆಗಳು ಯಾವುದು ಮನಸ್ಸಲ್ಲಿ ಇಲ್ಲ ಈಗ, ಫ್ರೀ ಫ್ರಮ್ ಆಲ್ ಡಿಸೈರ್ಸ್, ಅಲ್ಲಿ ಇಲ್ಲಿ ಮುಕ್ತಿ ಗ್ಯಾರಂಟಿ. ಅದೆಲ್ಲ ಒಟ್ಟು ಮ್ಯಾಚ್ ಆಗಿಬಿಡುತ್ತೆ, ಅಪ್ರೋಷ ಎಲ್ಲ ಒಂದೇ ರೀತಿ ಕೂಡಿಬಿಡುತ್ತೆ ಅದೆಷ್ಟು ಕೂಡ. ಅದನ್ನೇ ಪ್ರಜಾತಿ ಯಥಾಕಾಮ, ಎರಡರ್ಥ ಅದಕ್ಕೆ. ಅಪರೋಕ್ಷ ಜ್ಞಾನಿ ಆದವನು ಮನಸ್ಸಿನಲ್ಲಿ ಕಾಮನೆಗಳನ್ನು ಗೆದ್ದಿರ್ತಾನೆ ಅಂತ ಒಂದರ್ಥ, ಕಾಮನೆಗಳನ್ನು ಗೆದ್ದವನು ಅಪರೋಕ್ಷ ಜ್ಞಾನಿ ಆಗ್ತಿ ಇನ್ನೊಂದು ಅರ್ಥ ಅದಕ್ಕೆ. ಗೊತ್ತಾಯ್ತಾ? ಆ ಸ್ಟೇಜ್ ರೀಚ್ ಆಗಬೇಕು. ಅದು ನಮ್ಮ ಪ್ರೋಗ್ರೆಸ್ ಇದೆಯಲ್ಲ ಗೊತ್ತಾಗುತ್ತೆ, ನಮ್ಮ ಸಾಧನೆ ಪ್ರೋಗ್ರೆಸ್ ಇದೆಯಲ್ಲೋ ಅಂತ ಈಗ ಗೊತ್ತಾಗ್ಲಿಕ್ಕೆ ಅದು ಬೇಕು. ಗೊತ್ತಾಯ್ತಾ? ಇನ್ನೊಬ್ರಿಗೆ ಒಳ್ಳೇದು ಬಯಸ್ತಾರೆ, ಕಾಮನೆ ಅಲ್ಲ ಅದು. ಇನ್ನೊಬ್ರಿಗೆ ಒಳ್ಳೇದಾಗಲಿ, ತಮ್ಮವ್ರಿಗೆ ಒಳ್ಳೇದಾಗಲಿ ಮತ್ತು ಕಾಮನೆಯೇ. ಯಾಕೆ? ತಮ್ಮವರು ತುಂಬ ಅಭಿಪ್ರಾಯ ಬಿಡಿ, ಇವನು ಒಳ್ಳೆಯವನು ಒಳ್ಳೇದಾಗಲಿ ಅದು ಬೇರೆ. ಮತ್ತು ತಮ್ಮವನೇ ಇದ್ದಾನೆ, ಇವನು ಒಳ್ಳೇದಾಗಲಿ ಅದು ಬೇರೆ. ನನ್ನವನು ಆದ ಕಾರಣಕ್ಕೆ ಒಳ್ಳೇದಾಗಲಿ. ಧೃತರಾಷ್ಟ್ರ ಹಾಗೆ ಬಂದಿದ್ದು ವ್ಯಾಮೋಹ ಆಯಿತು. ಕುಂತಿ ಹೇಳ್ತಾಳೆ, ಇವು ಅದಿತಿನೇ ತಗೊಳ್ಳಿ. ಯಾವ ಇಂದ್ರದೇವನ ಡಿಸ್ಪ್ಲೇಸ್ ಮಾಡಿದ್ರು ಬಲಿಚಕ್ರವರ್ತಿ, ಹಠ ಹಿಡಿದ್ಲಾಕೆ ಮತ್ತೆ ಇಂದ್ರಪತಿ ಸಿಗಬೇಕು ಅಂತೇಳಿ. ದೋಷ ಆಗಲಿಲ್ಲ. ಯಾತಕ್ಕೆ ಗೊತ್ತಾ? ಗುಣ ಇದೆ ಆತನಲ್ಲಿ. ಆತ ಇಲ್ಲದೆ ಫೌಲ್ ಮೆಥಡಲ್ಲಿ ಬಂದಿದ್ದಾನೆ, ಅದಕ್ಕೆ ಅದು ಹೋಗಬೇಕು. ತಪ್ಪಾಗಲಿಲ್ಲ. ಗೊತ್ತಾಯ್ತಾ? ತನ್ನ ಮಗ ಅಂಬ ದೊಡ್ಡದಲ್ಲ, ಫುಲ್ಲಿ ಕ್ವಾಲಿಫೈಡ್ ಅಲ್ಲಿದ್ದಾನೆ, ಅದನ್ನು ಡಿಸ್ಪ್ಲೇಸ್ ಮಾಡೋ ಧರ್ಮನ ಅದು. ಆ ರೀತಿ ಯೋಚನೆ ಮಾಡಿದರೆ ಅದು ಅವಾಗ ಒಂದೇ ಕರ್ಮನೇ. ಅಭಿಮಾನ ಬಿಟ್ಟು ಮಾಡಿದಾಗ ಬಂಧಕ, ಅಭಿಮಾನ ಇಲ್ಲದೆ ಮಾಡಿದಾಗ ಮೋಚಕ ಅಷ್ಟೇ. ಹೌದು. ಇಲ್ಲ ಇಲ್ಲ, ದೇವ್ರು ಕೊಟ್ಟಾಯ್ತು. ಈಗ ಬಟ್ ಮೇಲೆ ಸುಲಭ ಬಿಡಕ್ಕೆ ಬರೋದಿಲ್ಲ. ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಅಷ್ಟು ಸುಲಭ ಎಲ್ಲ ರೂಲ್ಸ್ ಅಪ್ಲೈ ಆಗಿಬಿಡತ್ತೆ ಇಮಿಡಿಯೇಟಾಗಿ. ಗೊತ್ತಾಯ್ತಾ? ಅವನಿಗೆ ಡಿಸ್ಕ್ವಾಲಿಫೈ ಆಗಿಬಿಡ್ತಾನೆ ಎಷ್ಟೋ ಸಲ. ರಿಸೈನ್ ಕೆಲಸ ಬಿಟ್ಟು ರಿಸೈನ್ ಮಾಡಿ ಬಂದವನು ಅಂತ ಹೇಳಿದ್ರೆ ಮೈನಸ್ ಪಾಯಿಂಟ್ ಆಗಿಬಿಡುತ್ತೆ. ಏನೋ ಆ ಭಾವನೆ ಬಂತಲ್ಲ, ಅದನ್ನು ನಾವಿಷ್ಟೇ ಇವನು ಕೇಳಿದೆ ಯಾರು ಹಾಕಿಬಿಟ್ರಪ್ಪ ಮನೆಗೆ ಯೋಚಿಸ್ಬೇಡ, ಕೇಳಬಾರ್ದಾಗಿತ್ತು, ಕೇಳಿ ಸಣ್ಣವನಾಗಿಬಿಟ್ಟೆ ಅದು ಕೊರಿತಾ ಇರುತ್ತೆ ಮನಸ್ಸಿನಲ್ಲಿ. ಗೊತ್ತಾಯ್ತಾ? ಆ ನೋವು ಹೋಗೋದಿಲ್ಲ. ಕೊಟ್ಟು ಎಲ್ಲ ಮಾಡಿರ್ಬೋದು, ನಾ ಕೇಳಿರ್ತಾಳೆ ತಪ್ಪು ಮಾಡಿದೆ, ಆ ಭಾವನೆ ಬರಬೇಕು. ಕೇಳೋದನ್ನು ಬಟ್ ಒಂದೊಂದೇ ಬಿಡ್ತಾ ಹೋಗ್ಬೇಕು ಆದಷ್ಟು ಕೂಡ. ಅದು ಪ್ರಾಕ್ಟೀಸ್ ಮಾಡಲಿಕ್ಕೆ ವ್ರತ ಮಾಡೋದು. ಒಂದೊಂದು ಬಿಟ್ಟು ಅಭ್ಯಾಸ ಆಗುತ್ತಲ್ಲ, ಆ ರೀತಿ ಇನ್ನೂ ಬಿಡೋ ಅಭ್ಯಾಸ ಮಾಡೋಕ್ಕೆ ಶುರು ಮಾಡೋದಕ್ಕೆ. ಆಮೇಲೆ ಅಲ್ಲಿಗೆ ಸ್ಟಾಪ್ ಆಗಿಬಿಡಬಾರ್ದು. ಅಲ್ಲಿ ಇಲ್ಲಿ ಬಿಟ್ಟಿರ್ತಾರೆ, ಯೋಚನೆ ಮಾಡೋದು, ನಾಳೆ ಬಂತು ನಾಳೆ ಬಂತು ಕೌಂಟ್ ಮಾಡಿ ಅಂತ ಗೊತ್ತಿರ್ತಾರೆ. ಅದು ಬಿಟ್ಟಾಗ ಆಗಲಿಲ್ಲ. ಅದು ನೆನ್ಸ್ಕೊತ ಗೊತ್ತಿದ್ರೆ ಅವ್ರಿಗೆ ಹುಡುಗರು ಎಷ್ಟು ಪುಣ್ಯವಂತರೋ ನಾವು ತಿನ್ನಕ್ಕಾಗ್ತದೆ ಭಾವನೆ ಬಂದರೆ ಹೋಯ್ತಾರೆ. ಮಾಡಬಾರ್ದು. ಅದು ಮೊದಲ ಅನಿಸುತ್ತೆ, ಬರ್ತಾ 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 ಹೋಗ್ಬಿಡ. ಅವನು ಬೇರೆಯವ್ರಿಗೆ ಹೋಗಿರ್ತಾನೆ, ಹಸಿವಾಗಿರುತ್ತೆ, ಬೇಕಾಟ್ ಹೋಟ್ಲಲ್ಲಿ ರೆಡಿ ಇರುತ್ತೆ. ಆ ಕಡೆ ಮನಸ್ಸು ಕೂಡ ಹೋಗೋದಿಲ್ಲ ಅವರಿಗೆ. ಯಾಕಂದರೆ ನಮ್ದು ಅಲ್ಲೇ ಇಲ್ಲ, ಉಪವಾಸ ಎಲ್ಲ ಇತ್ತು, ನಾನು ತೊಗೊಳ್ಳೋದು ಯಾವುದೂ ಇರಲಿಲ್ಲ. ಆ ರೀತಿ ಬರಬೇಕು. ಯಾರು ನೋಡಲಿಲ್ಲ ತೊಗೊಂಡ್ಬಿಟ್ಟು ಅದಾಗಬಾರ್ದು. ಯಾರು ನೋಡಲೇ ಇಲ್ಲ, ಸದ್ಯದ ಯಾರು ನೋಡಿದ ಜಾಗ ಸಿಗಲಪ್ಪ ಅಂತ ಹೋಗಬಾರ್ದು. ಅದು ಗೆದ್ದಿಲ್ಲ ಅಂತ ಅರ್ಥ ಅವನಾಗ. ಅದೇ ಎಲ್ಲದಕ್ಕೂ ಅಭಾವ ವೈರಾಗ್ಯ ಬೇರೆ, ಭಾವ ವೈರಾಗ್ಯ ಬೇರೆ. ಇಲ್ಲದನ್ನು ಬಿಡೋ ಏನು ದೊಡ್ಡದು, ಬೇರೆ ಪ್ರೆಸಿಡೆಂಟ್ ಅನ್ನು ಆಗೋದಿಲ್ಲ, ದೇವನ ಮೇಲೆ ಆಗ ಸಾಧ್ಯತೆಯೇ ಇಲ್ಲ. ಅದೆಲ್ಲ ಉಪಯೋಗ ಇಲ್ಲ. ಏನು ಸಾಧ್ಯತೆ ಇದೆ ಅದನ್ನು ಬಿಡ್ಲಿಕ್ಕೆ ಹೇಳಿದ್ದಷ್ಟೇ. ಒಂದು ಮಾತಿದ್ದೇನೆ, ಅಶಕ್ಕೆ ಶಾಸ್ತ್ರಚೋದನ. ಇಂಪಾರ್ಟೆಂಟ್ ಮಾಡೋ ಶಾಸ್ತ್ರ ಹೇಳಿದ್ರು. ನೀವು ಏನು ಮಾಡಿರ್ತಾರೋ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದ್ದೇ ಹೇಳಿರ್ತಾರೆ, ಹೊರತು ಜಾಸ್ತಿ ಹೇಳೋದಿಲ್ಲ. ಹರವು ನೇತ ಚಿತ್ತತ್ವ ತಾದಾತ್ಮ್ಯಂ ಯಚ್ಛತ್. ಇದಿಷ್ಟ ಆಗ್ಲಿಕ್ಕೆ ಕಾರಣ ಏನಂದರೆ ಅದು ಆಕಸ್ಮಿಕವಾಗಿ ಬಂದ ಭಾವನೆ. ಫಸ್ಟ್ ಯಾರು ಗೊತ್ತಾ, ನಾನು ಕೇಳಿಬಿಟ್ಟೆ ಆಯಿತು, ಅದು ಕೇಳಿದವರು ಆಗ್ತಾ ಇದ್ದಿಲ್ಲ, ಅದಕ್ಕೆ ಕೇಳಿದ್ದು ಒಳ್ಳೇದಾಯಿತು, ಈ ಥರ ಇರ್ತಾರೆ. ಇವನು ಯೋಚನೆ ಮಾಡ್ದ, ನಾನು ಹಾಗೆ ಸಿಕ್ತಿತ್ತು, ನಾನು ಕೇಳಿ ತಪ್ಪು ಮಾಡಿಕೊಂಡೆ. ಇದು ಮುಖ್ಯ ಆಯಿತು. ಅದಕ್ಕೆ ಅಧಿಕಾರ ಇದೆ ಆತನಿಗೆ. ಅಷ್ಟು ತಪ್ಪು ಮಾಡಲಿಕ್ಕೆ ಅದು ಮಾಯಾ ಕಾರಣ. ಅಷ್ಟು ತಪ್ಪು ಆಗಬಾರ್ದಾಗಿತ್ತು ಅಂತ ಆತನ ಯೋಚನೆ. ಹಾಂ, ಯಾವುದು ಒಂದು ರೀತಿ ಅಂತ ಹೇಳ್ಬೋದು. ಹರವು ನೇತ ಚಿತ್ತತ್ವ ತಾದಾತ್ಮ್ಯಂ ಯಚ್ಛತೋ ಮೂಢ್ಯ. ತಾದಾತ್ಮ್ಯ ಅಂದ್ರೇನೋ ಅವ್ರ ಐಕ್ಯ ಅಂತ ಅರ್ಥ ಮಾಡಿಬಿಡ್ತಾರೆ. ಅಲ್ಲ, ವೈಕುಂಠ. ತಾದಾತ್ಮ್ಯ ಅಂದ್ರೇನೋ ತನ್ನ ಹತ್ತಿರ ಇರೋ ಆತ್ಮ ಅಂದರೆ ದೇಹ ಹತ್ತಿರ ಸಾಯುಜ್ಯ ಮುಕ್ತಿ, ಸಾರೂಪ್ಯ ಹತ್ತಿರ ಸಾಮೀಪ್ಯ ಮುಕ್ತಿ ಕೊಡ್ತಾ ಇದ್ದ. ಏನೋ ಕೇಳಿಬಿಟ್ಟಲ್ಲ. ತಾದಾತ್ಮ್ಯಂ ಯಚ್ಛತೋ ಮೌಢ್ಯಾತ್ ಮನೋಮೇ ಭಿಕ್ಷಿತಂ. ಅದು ಯಾರೋ ತಮಾಷೆಗೆ ಹೇಳ್ತಿದ್ರು, ಯಾರೋ ಒಬ್ಬರನ್ನ ಕರೆದ್ರಂತೆ ಉಪನ್ಯಾಸ, ಅದು ಬರಲಿಕ್ಕೆ ಕರೆದ್ರು.
ನಾನು ಇಷ್ಟು ಕೊಟ್ಟರೆ ಬರ್ತೀನಿ ಅಂದರು. ಇವರು ಇನ್ನೂ ಜಾಸ್ತಿ ಕೊಡೋಕೆ ಕರ್ಕೊಂಡಿದ್ರು. ಇದು ಸರಿ ಹೋಯ್ತು. ಅದು ತಮಾಷೆ ಮೂರ್ಖತನ. ಆದರೆ ಪುಣ್ಯಕ್ಕೆ ಹೇಳಿದವ್ರಿಗೆ ಹೇಳಿಬಿಟ್ಟಿದ್ರೆ ಕಷ್ಟ ಆಗ್ಬಿಟ್ಟೆ. ಜಗನ್ನಾಥ ಸರ ಮಾಡಲಿಲ್ಲ. ಪೂರ್ಣವರು ಏನು ಮಾಡಿದಾರಂತೆ ಪಾಪ ಅವರಿಗೆ, ಮತ್ತೇನೋ ಯಾವ ದೇಶ ಅವ್ರಿಗೆ ಬರ್ತಿರ್ತಾರೆ ಅಂಥೇಳಿ ಆಗ್ಲಿಕ್ಕೆ ಈಗೇನೋ ಗೊತ್ತಿಲ್ಲ. ಮಂಡ್ಯದ ಹಾವಳಿ ಭಾಳ ಪ್ರಸಿದ್ಧ ಅಂತ, ಈಗೇನೋ ಗೊತ್ತಿಲ್ಲ. ಒಂದು 5 ರೂಪಾಯಿ ಅದು ಕೊಟ್ಬಿಟ್ರೆ ಸಾಕು ಅಂದ್ಕೊಂಡಿರ್ತದೆ. ಮೊದಲು ಒಂದು ದಿವಸ ಪ್ರವಚನ ಕರೆಸಿದ್ದಾತ ದಿವಸ ಬರಲಿರ್ತಿಲ್ಲ. ಒಂದು ದಿವಸ ಬಂದಿದ್ದ, ಮೊದಲು ಅಂದ್ಕೊಂಡ್ಬಿಟ್ಟಿದ್ದ, ಬಂದಿದ್ದ. ಕೇಳಿದ್ದ ಭಾಳ ಆಶ್ಚರ್ಯ ಆಗೋಯ್ತು. ಭಾರಿ ದೊಡ್ಡವರಿದ್ದಾರೆ, ಜಾಸ್ತಿ ಕೊಡು, ಜಾಸ್ತಿ ಬೇಡ ಬೇಡ ಬಂದು ಅಂದ್ಕೊಂಡು ಅಷ್ಟೇ ಕೊಡು ಸಾಕು ಅಂತ. ಇನ್ನೂ ಶಾಕ್ ಆಯ್ತು ಅವ್ರಿಗೆ. ಅಂದ್ಕೊಂಡಿದ್ದು ಗೊತ್ತಾಗ್ಬಿಟ್ಟಿದೆ. ಅವ್ರು ಇಸ್ಕೊಳ್ಳಿಲ್ಲ, ಈ ಸರ್ತಿ ಅಷ್ಟೇ ಕೊಡು ಬೇಕಾದ್ರೆ ಮಿನಿಸರ್ ಬಂದ ನೋಡಿ, ಈ ಸರ್ತಿ ಜಾಸ್ತಿ ತೊಗೊಳ್ಳಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದು ಅಷ್ಟೇ ನನಗೆ ಬೇಕು, ಜಾಸ್ತಿ ಬೇಡ ಅಂದರೆ ಆ ರೀತಿ ಇನ್ನೂ ದೊಡ್ಡದು. ಭವಚ್ಛಿದ ಮಯಾಚೇಹಂ ಭವಂ ಭಾಗ್ಯವಿನ ವಿವರ್ಜಿತ ತಾದಾತ್ಮ್ಯಂ ಯಚ್ಛತೋ ಮೌಢ್ಯಾತ್ ಮನೋ ಮೇ ಭಿಕ್ಷಿತಂ ಬತ. ನೋಡಿ ಭಿಕ್ಷೆ ಕೇಳಿಬಿಟ್ಟಲ್ಲ, ಎಷ್ಟು ತಪ್ಪು ಮಾಡಿಬಿಟ್ಟೆ. ನಾ ಕೇಳಿ ಹಾಕ್ಸೋಡ್ರೆ ಭಿಕ್ಷೆನೇ ಅದ. ಅಮ್ಮ ತಾಯಿ ಅಲ್ಲಿ ಇಲ್ಲಿ ಅಂದಾಗಾಯ್ತು ಅಷ್ಟೇ. ಅದು ತಾರಿ ಅನ್ನೋದ್ರ ಬದಲು ಇಲ್ಲಿ ಅಮ್ಮ ತಾಯಿ ಮಾಡಿದಾಗ ಅದಕ್ಕೆ ಮಾಡಬಾರ್ದು. ಬೇಕು ಬಿಲ್ದು ಹಾಕಲಿಲ್ಲ, ಬಿಡಿಸೋಗ್ಬಿಟ್ಟ, ಮತ್ತೆ ಕರೆದು ಹಾಕ್ಸೋಬೇಕು. ಹೊರಟಾದ ಹಾಕ ಇಟ್ಟಾಗೇರುವೇನೋ ಹರಿ ಮುಗಿದೋಯ್ತು. ಕೂಗಿ ಕರ್ಸ್ಕೋಬೇಕಾದ ನೆಸಿಟಿ ಇಲ್ಲ. ಪ್ರಸಾದ ಬಿದ್ದ ಅದು ವಿಷಯ ಬೇರೆ. ಪ್ರಸಾದ ಯಾವುದೋ ಪ್ರಸಾದ ಬಿಸ್ಸಾಯಿತು ಅದು ಬೇರೆ. ಪ್ರಸಾದಕ್ಕೋಸ್ಕರ ಕೇಳ್ತಾರೆ, ರುಚಿಗೋಸ್ಕರ ಅಲ್ಲ. ಭವಚ್ಛೇದ ಮಾಯಾಚೇಹ. ಹಾಂ ಹಾಂ ನಾರದು ಕೊಟ್ಟು ಉಪದೇಶ ಮಾಡಲಿಲ್ಲ. ನಾರದರು ಉಪದೇಶ ಮಾಡಲಿಲ್ಲ, ನಾರದರು ಉಪದೇಶ ಮಾಡಲಿಲ್ಲ. ಮಂತ್ರ ಜಪ 6 ತಿಂಗಳು ಜಪ ಮಾಡಲಿಲ್ಲ. ಔಷಧಿ ತೊಗೊಂಡ್ಮೇಲೆ ಬರೋದು ಹೋಗೋ ವಾಸಿ ಆಗಬೇಕಲ್ಲ. 6 ತಿಂಗಳು ಔಷಧಿ ತೊಗೊಂಡಿದ್ದಾನೆ, ವಾಸಿ ಆಗಿಬಿಡ್ತು ಪೂರ್ತಿಯಾಗಿ. ದೇವರು ಕಂಡುಬಿಟ್ಟ ಹಾಗೆಲ್ಲ ಆಗಬಾರ್ದಾಗಿತ್ತು ಅಂದ್ಕೊಂಡು. ಅರಿಯಲ್ಲಿ ಇನ್ನು ತುಂಬ ಇದೆ. ನಾಳೆ ಮುಗಿದೇ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ಮುಗಿಸ್ಬೇಡ. ಮೋಕ್ಷವು ಹರವು ನೇತಚಿತ್ತತ್ವಾತ್, ಆಮೇಲೆ ಬ್ರಹ್ಮವತ್ ತತ್ ಪ್ರವೇಶನಾತ್, ಬೃಹವತ್ ತತ್ ಪ್ರವೇಶನಾತ್ ಮೋಕ್ಷಂ ತಾದಾತ್ಮ್ಯಮಿತ್ಯಾಹುರ್ ನ ತದ್ರೂಪತಃ ಕ್ವಚಿತ್ ಭವಿಷ್ಯತ್ ಪರ್ವಣಿ. ಇಲ್ಲಿ ತಾದಾತ್ಮ್ಯ ಕೊಡ್ತಿದ್ದ ದೇವರು ಬಿಟ್ಬಿಟ್ಟು ಏನೋ ಕೇಳಿಬಿಟ್ಟೆ ಅಂತಾರಲ್ಲ. ತಾದಾತ್ಮ್ಯ ಅಂದರೆ ಐಕ್ಯ ಅಲ್ಲ, ಅರ್ಥ ಬರೀತಾರೆ. ಹರವು ನಿಯತಚಿತ್ತತ್ವಾತ್ ಗೃಹವತ್ ತತ್ ಪ್ರವೇಶನಾತ್. ಅಲ್ಲಿ ಹೋದ ಮೇಲೆ ನಿಶ್ಚಿಂತೆ, ವಾಪಸ್ ಬರೋ ಸಂಭವ ಇಲ್ಲ. ಮನೆ ಇದ್ದ ಹಾಗೆ, ಪರಮಾತ್ಮ ಹೋಗ್ಬಿಟ್ರೆ ಮನೆಗೆ ಹೋದಾಗ ಲೆಕ್ಕ. ಮೋಕ್ಷಂ ತಾದಾತ್ಮ್ಯಮಿತ್ಯಾಹು, ಮೋಕ್ಷವನ್ನು ತಾದಾತ್ಮ್ಯ ಅಂತ ಕರೀತಾರೆ ಹೊರತು ಐಕ್ಯ ಅಂತ ಅರ್ಥ ಅಲ್ಲ. ನ ತದ್ರೂಪತಃ ಕ್ವಚಿತ್ ಇತಿ ಭವಿಷ್ಯತ್ ಪರ್ವಣಿ. ಇನ್ನು ಪುರಾಣದ ಭಾಷೆಗಳಲ್ಲಿ ಹೇಗೆಲ್ಲ ಹೇಳ್ತಾರೆ ಅರ್ಥ ಮಾಡ್ಕೋಬೇಕು ನಾವು. ಕೆಲವರು ಹೊಸಬರು ಹೇಳಿರ್ತಾರೆ, ಊಟಕ್ಕೆ ಕೂತ ನಿಮ್ಮದೇ ಮನೆ ಅಂತ ಹೇಳಿಬಿಟ್ರು, ರಿಜಿಸ್ಟ್ರೇಷನ್ ಯಾವಾಗ ಅಂತ ಕೇಳಿ ಬರಲ್ಲ ಅಂತ ಕೇಳಿದರೆ ದೊಡ್ಡ ಹೋಗಾಡ ಬಿಡೋರಿಗೆ ಗೊತ್ತಿಲ್ಲ ಅಂತ ಹೇಳಿ. ಇವ್ರಿಗೆ ಗೊತ್ತು ಪಾಪ, ಅವರಿಗೆ ಹೇಳ್ತಾರಲ್ಲ ಹಾಗೆ. ತಾತ್ಪರ್ಯ ಇವ್ರಿಗೆ ಯಾರು ತಿಳ್ಕೊಬಿಟ್ಟು ಆ ಕಾಲಕ್ಕೆ ಭಾರಿ ಎಕ್ಸೈಟ್ ಆಗಿಬಿಟ್ಟ ಪಾಪ. ಏನೂ ಅಲ್ಲ, ಹಾಗೆ ಮಾತಾಡೋದು, ನೀನು ದೊಡ್ಡ ಹೀಗೆ ಮಾತಾಡ್ತೀಯ ಆಮೇಲೆ ಅಂತ ಹೇಳ್ತಾರೆ. ಆ ಪರಿಭಾಷೆ, ಅದು ಊಟಕ್ಕೆ ಕೂತ ಹೇಳೋ ಪರಿಭಾಷೆ. ಪರಿಭಾಷೆ ಅಂದರೆ ಆ ಸಂಕೋಚ ಬಿಟ್ಟು ಊಟ ಮಾಡಲಿ ಅಂತ ಅಷ್ಟೇ ಹೊರತು ಇದು ಬೇಡ. ವಾಯು ಉಪಚಾರ. ಕೆಲವರೆಲ್ಲ ತುಂಬ ದಿವಸ ಸ್ವಭಾವದವ್ರು ಇರ್ತಾರೆ, ಏನು ಬಂದರೆ ತಲೆ ಎತ್ತೋದು ಕೂಡ ಎತ್ತೋದಿಲ್ಲ. ಆತ ಅಷ್ಟೆಲ್ಲ ಸಂಕೋಚ ಬಿಟ್ಟು ನಿಮ್ಮನೆ ಇದ್ದ ಹಾಗೆ, ಅದು ಬಂದರೆ ನಿಮ್ಮನೇನೆ ಅಂತ ಹೇಳಿ, ನಿಮ್ಮನೆ ಇದ್ದ ಹಾಗೆ ಅಲ್ಲ ನಿಮ್ಮನೇನೆ ಅಂತ ಹೇಳ್ತಾರೆ. ಒತ್ತು ಕೊಡ್ಲಿಕ್ಕಷ್ಟೇ. ಅವನು ಸ್ವಲ್ಪ ಸಾಲ ಅಭ್ಯಾಸ ಆಗುತ್ತಲ್ಲ. ನೈಕಾತ್ಮ್ಯತೆ ಸ್ಪೃಹೇತಿ ಇತ್ಯುಕ್ತತ್ವ ಮೋಕ್ಷಂ ತಾದಾತ್ಮ್ಯಮಿತ್ಯಾಹು ತಚ್ಚಿತ್ತತೆಯವ ಚ ತಾದಾತ್ಮ್ಯ. ಇನ್ನು ಹೇಳೋದಾದರೆ ಪರಮಾತ್ಮನಲ್ಲಿ ಮನಸ್ಸು ನೆಡೋದಕ್ಕೆ ತಾದಾತ್ಮ್ಯ. ಇನ್ನು ಹೇಳಿದ ಎಷ್ಟೋ ಸರ್ತಿ ಇವರು ಆ್ಯಕ್ಟ್ ಮಾಡಬೇಕಾದ್ರೆ ತಾದಾತ್ಮ್ಯ ಬಂದುಬಿಟ್ಟಿತ್ತು ಅಂತ ಕೇಳ್ತಾನೆ. ತಾದಾತ್ಮ್ಯ ಅಂದ್ರೇನು? ಅವರೇ ಆ ಪಾತ್ರ, ಯಾವುದೋ ಪಾತ್ರ ಮಾಡೋರು ಆ ಪಾತ್ರವಾಗಿ ಬೀಳಿಸಿಬಿಟ್ರು. ಇಷ್ಟಾದರೂ ಕೂಡ ತಾದಾತ್ಮ್ಯ ಬಂದಿದ್ದು ಗೊತ್ತಾಗ್ಬಿಟ್ರು ಭೇದ ಇದೆ ಅಂತಾರೆ ಅರ್ಥ. ಅವನೇ ಆಗಿಬಿಡ್ಬೇಕಾಗಿತ್ತು, ಆಗಿಲ್ಲ. ಗ್ರಹವತ್ ಪ್ರವೇಶ, ಗೃಹವತ್ತು ಗ್ರಹವತ್ತು. ಮನೆ ಪ್ರವೇಶ ಮಾಡಿದರೆ ಹಾಗೋ ಹಾಗೆ. ಮನೆಯಲ್ಲಿ ಪ್ರವೇಶ ಮಾಡಿದ್ರೆ ಮನೆ ಆಗಿಬಿಟ್ರು ಅಷ್ಟೇ. ಸಮುದ್ರದಲ್ಲಿ ನೀರು, ನದಿ ಹೋಗಿದ್ದ ಸಮುದ್ರ ಆಗಿಬಿಡ್ತು ಅಂತಾರೆ. ಪ್ರವೇಶ ಸಮುದ್ರ ಆಗಿಲ್ಲ, ಅದು ಜೊತೆಗಿದೆ ಅಷ್ಟೇ. ಗೃಹದಲ್ಲಿ ಹೋದಾಗ ಒಂದೇ ಮನೆಯಲ್ಲಿ ಇಬ್ಬರು ಇದ್ದು ಬಿಟ್ರೆ ಏನಾಯ್ತು? ಅದು ನಾವು ರೂಮ್ಮೇಟ್ಸ್ ಅಂತ ಕರೆಯೋದಿಲ್ಲ. ರೂಮ್ಮೇಟ್ಸ್ ಅಂತ ಕರೆದಾಗೆ ಪರಮಾತ್ಮ ಹತ್ತಿರೋದಕ್ಕೆ ಏನಂತ ನಾವು ಅವರು ಒಂದೇ, ಆ ರೀತಿ ಹೇಳೋದು ಅಷ್ಟೇ. ಗೃಹವತ್ತು ಗ್ರಹ ಪ್ರವೇಶ ಮಾಡಿದರೆ ಆ ರೀತಿಯೂ ಆ ರೀತಿಯೇ. ಆ್ಯಕ್ಚುಲಿ ಗೃಹ ಅಂತಲೇ ಸರಿ ಇರೋದು. ಗೃಹ ಅಂಬದು ಚೆನ್ನಾಗಿ ಹೊರಗಿರೋದು. ಯಾವಾಗ ಗ್ರಹ ಪ್ರವೇಶ ನಾವು ಮಾಡೋದಿಲ್ಲ, ಗ್ರಹ ನಮ್ಮನ್ನು ಪ್ರವೇಶ ಮಾಡೋದು. ಪಿಶಾಚಿ ನಾವು ಪ್ರವೇಶ ಮಾಡ್ತೇವೆ, ನಮ್ಮೊಳಗೆ ಬರೋದು. ಅದು ಇದು ಹಾಗಲ್ಲ, ಗೃಹದೊಳಗೆ ನಾವು ಪ್ರವೇಶ ಮಾಡ್ತೇವೆ. ವೈಕುಂಠ ಗೃಹ ಇದು. ಅದಕ್ಕೆ ಹೇಳ್ತಾರಲ್ಲ, ಜನಪ ಮೆಚ್ಚಿದರಿವ ಧನವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಳಿತ್ತಾದರಿಪರುಂಟೇನೋ ಲೋಕದೊಳು. ಮನೆ, ದೇವ್ರ ಮನೆ. ನನ್ನ ಮನೆ ಬನ್ನಿ ಅಂತ ಕರೀತಾನೆ ದೇವರು. ಅದು ಮನೆ ಬನ್ನಿ ಅಂತ ಕರಿಬೋದು, ಸಾಮಾನ್ಯ 1 ದಿವಸ 2 ದಿವಸ ಕರಿಬೋದು. ಫಾರ್ ಎವರ್ ಅಲ್ಲೇ ಇರೋ ಕೊಟ್ಬಿಟ್ರೆ
ಭಾಳ ಆಶ್ಚರ್ಯ. ತಚ್ಚಿತ್ತತೈವ ಚ ತಾದಾತ್ಮ್ಯಂ ನೈಕಾತ್ಮತಾಮೆ ತನ್ಮಯತೆ ಅಂತ ಪದ ಉಪಯೋಗಿಸ್ತೀವಿ ನಾವು. ತನ್ಮಯ ತಾದಾತ್ಮ್ಯ ಅಂತ ಪದ ಇದ್ದೇ ಇದೆ. ಇತಿ ಸ್ಪೃಹಯಂತಿ ಇತ್ಯುಕ್ತತ್ವ ನೈಕಾತ್ಮತಾಮೇ ಸ್ಪೃಹಯಂತಿ. ಇನ್ನೊಂದು ಮಾತು ಹೇಳ್ತಾರೆ, ನನ್ನನ್ನು ಕೊಳ್ಳಕ್ಕೆ ಹೊರೋದು ಯಾರು ಭಕ್ತರು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತು, ಈ ರೀತಿಯಾದ ಇರುವಿಕೆ ದೇವರು ಯಾರು ಒಪ್ಪೋದಿಲ್ಲ ಭಕ್ತರು. ಎಷ್ಟೋ ದೊಡ್ಡವ್ರ ಪಕ್ಕದಲ್ಲಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದು ಕುಡಿದು ಬಿಟ್ಟರೆ ಕೂತು ಬಿಡ್ತಾರೆ. ಮೊದಲು ಕೊಡೋದಿಲ್ಲ ಅಂತ. ಯಾಕೆಂದರೆ ಗೊತ್ತೇ ನೀವು ದೊಡ್ಡವ್ರು ಹಾಗಲ್ಲ, ಸಾಧ್ಯ ಇಲ್ಲ ಅಂತೇಳಿ. ಇಲ್ಲ ಸಾರಿ ಅರ್ಥ ಮಾಡ್ಕೋಬೇಕು. ದೊಡ್ಡ ಹತ್ತಿರ ಕರೆದು ಕುಡಿಸ್ಕೊಳ್ಳೋಕೆ ಹೋದ್ರು ಕೂಡ ಏನು ಮಾಡ್ತಾನಂತ ಡಿಸ್ಟೆನ್ಸ್ ಮಾಡೇ ಮಾಡ್ತಾನೆ. ಇಲ್ಲ ಅವ್ರು ಪ್ರೀತಿಗೆ ಹೇಳ್ತಾರೆ, ಅವಳು ಅಡ್ಬೇಡ ತೊಗೋಬಾರ್ದು ಅಂತ ಹೇಳ್ತಾರೆ. ಇದೇ ಮಾತಿದೆ. ನೈಕಾತ್ಮತಾಮೆ ಗೃಹಯಂತಿ ಇತ್ಯುಕ್ತತ್ವ ಹರಿಚ್ಛತ ಹರಿಚ್ಛತೇಚ್ಛುತೈಕಾತ್ಮ್ಯಂ ಚ ತೇನ ಏಕಸ್ವರೂಪ. ಎಷ್ಟು ಆ ಕೊಟೇಶನ್ ಕೊಡ್ತಾರೆ ನೋಡಿ. ಇಲ್ಲಿ ಇನ್ನೊಂದಿದೆ. ಐಕಾತ್ಮ್ಯ ಶಬ್ದಕ್ಕೆ ಅರ್ಥ ಹೇಳಿಬಿಟ್ರು, ಭಕ್ತರು ಕೇಳೋದೇ ಇಲ್ಲ ಫಸ್ಟ್ ಅದನ್ನು. ಅದು ಇಷ್ಟ ಕೂಡ ಪಡೋದಿಲ್ಲ. ಆದ್ದರಿಂದ ಅದು ರೂಲ್ಡ್ ಔಟ್ ಅಂತ ಅರ್ಥ. ಹರಿಚ್ಛತ ಇಚ್ಛುತ ಐಕ್ಯ. ದೇವರು ಇಷ್ಟಪಡ್ತಾರಲ್ಲ, ಅದು ಇಚ್ಛೆ ಪಡೋದಕ್ಕೆ ಐಕಾತ್ಮ್ಯ ಅಂತ ಕರೀತಾನೆ. ಅಂದರೆ ದೇವ್ರು ಇಚ್ಛೆ ಪಡೋದನ್ನ ಇಚ್ಛೆ ಪಡೋದು ಅಂದರೆ ಏನು? ಕಾಮೇನ ಮೇ ಕಾಮ ಆಗಾತ್. ದೇವರು ಬೇಡ ಅಂದರೆ ಇಷ್ಟಪಡ್ತೀವಿ ನಾವೀಗ. ವೈಕುಂಠಕ್ಕೆ ಹೋದ್ರೆ ಯಾವುದು ಪ್ರಶ್ನೆ ಇಲ್ಲ, ಬೇರೆ ಏನೂ ಇಲ್ಲ. ಆ ರೀತಿ ಇರ್ತಾರೆ. ಕಾಮೇನ ಮೇ ಕಾಮ ಆಗಾತ್ ಇತ್ಯ ಶ್ರುತಿ. ಆ ಅರ್ಥನೂ ಮಾಡಬೇಕು. ಇದಕ್ಕೆಲ್ಲ ಎಷ್ಟು ಡಿಟೇಲ ಬರೋದು. ಇಷ್ಟು ಹೇಳಿದ ಮೇಲೆ ಎಲ್ಲೆಲ್ಲಿ ಬರುತ್ತೋ ಅದೆಲ್ಲ ಅಪ್ಲೈ ಮಾಡ್ಕೊಬಿಡ್ಬೇಕು. ಲಾಲ್ಯಮಾನಂ ಜನೈರೇವಂ ಧ್ರುವಂ ಸಭ್ರಾತರಂ ನೃಪಃ ಆರೋಪ್ಯ ಕರಣೀಂ ಹೃಷ್ಟಃ ಸ್ತೂಯಮಾನೋ ಅಭಿಷತ್ಪುರಂ. ಅಲ್ಲಿ 35ರಿಂದ 53ಕ್ಕೆ ಹೋಯಿತು. ಅಲ್ಲಿ ಹೇಳ್ತಾರೆ ಮನೆಗೆ ವಾಪಸ್ ಹೋದ ಆತ. ಮತ್ತೆ ಸಿಟ್ಟು ಮಾಡ್ಕೊಂಡು ಎಲ್ಲೋ ಹೋಗಿ ಸೀದಾ ವಾಪಸ್ ಹೋದ ತಕ್ಷಣ ನಡೆದಿದ್ದೇನಲ್ಲಿ ಭಾರಿ ಖುಷಿ ಆಯ್ತು ಆತನಿಗೆ. ಆತ ಆರೋಪ್ಯ ಕರಣೀಂ ಹೃಷ್ಟ ಲಾಲ್ಯಮಾನಂ ಜನೈರೇವಂ ಧ್ರುವಂ ಸಭ್ರಾತರಂ ನೃಪಃ ಎಲ್ಲ ನೋಡಿಬಿಟ್ಟು ರಾಜರು ಭಾರಿ ಖುಷಿ ಆಯಿತು. ಆರೋಪ್ಯ ಕರಣೀಂ ಹೃಷ್ಟ. ಕರಣಿ ಅಂದರೆ ಹೆಣ್ಣಾನೆ ಮೇಲೆ ಕುಡಿಸಿಬಿಟ್ಟು ಮೆರವಣಿಗೆ ಕರ್ಕೊಂಡು ಸ್ತೂಯಮಾನೋ ಅವಿಸತ್ಪರ. ಭವ್ಯ ಶೋಭಾಯಾತ್ರೆ ಮಾಡ್ಕೊಂಡು ಕರ್ಕೊಂಡೋದು ಮಗನನ್ನು. ತಂದೆನ ಮಗ ಮಾಡಿದ್ದಲ್ಲ, ಮಗನ ತಂದೆ ಹಾಗೆ ಮಾಡ್ತಾ ಇದ್ದಾನೆ. ಆಗ ಹೇಳ್ತಾರೆ ಕರಣೀಂ ಅಂತ ಹೇಳಿದರು. ಯಾಕೆ ಹೇಳಿದರು ಅಂತ ಪ್ರಶ್ನೆ. ಅಲ್ಲೇನು ಆರೋಪ್ಯ ಕರಿಣೆಂಬ ಅಂದರೂ ಛಂದಸ್ಸು ಅದೇ ಇರ್ತಿತ್ತು. ಆನೆ ಕುಡಿಸ್ದ, ಹೆಣ್ಣಾನೆ ಕುಡಿಸ್ದ. ಅದು ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ. ಕಾರಣ ಕೊಡ್ತಾರೆ ಮತ್ತೆ. ಇದು ಆಚಾರ ವೈಶಿಷ್ಟ್ಯ. ಏನು ಕಾರಣ ಅಂದರೆ ಕಲಪಶ್ಚೈವ ಕನ್ಯಾನಾಂ ಕರಿಣಿ ಬಾಲಮಂಗಲ ಐತಿ ರಾಜನೀತವು. ರಾಜನೀತಿ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ, ಈ ಗಂಡಸರಿಗೆ ಹುಡುಗರಿಗೆಲ್ಲ ಮೆರವಣಿಗೆ ಮಾಡ್ಬೇಕಾದ್ರೆ ಗಂಡು ಹುಡುಗರನ್ನ ಹೆಣ್ಣಾನ ಮೇಲೆ ಕೂಡಿಸ್ಬೇಕು, ಹೆಂಗಸ ಗಂಡಾನ ಮೇಲೆ ಕೂಡಿಸ್ಬೇಕು. ಅದಕ್ಕೆ ಹಾಗೆ ಮಾಡಿದರು. ಇಷ್ಟು ಯಾರು ಯೋಚನೆ ಮಾಡ್ತಾರೆ? ಯೋಚನೆ ಮಾಡಿ. ಇದನ್ನೆಲ್ಲ ಎಷ್ಟು ಸಂತೋಷ ಜನಗಳು ಕೂಡ. ಇವ್ರು ಹೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸುಮ್ಮನೆ ಜನ ಬೈತಾರೆ, ಇದೇ ಮಾಡ್ತಾರೆ. ಬೈದರೆ ಅದೇ ಕಾರಣ ಅದೇನೇ ತಂದಿದ್ದು. ಯಾಕೆಂದರೆ ಇದೇ ಅಲ್ಲಿ ಬರಲಿಲ್ಲ. ಮತ್ತೆ ಇಲ್ಲಿ ಹೇಳಿಬಿಟ್ರಿ ಇಲ್ಲಿಗ ಅಲ್ಲಿ ಶೇಪ್ ಮಾಡ್ಕೋಬೇಕು. ಇವೆಲ್ಲ ಯೋಚನೆ ಮಾಡಿದರೆ ಎಷ್ಟು ಸೂಕ್ಷ್ಮ ವಿಚಾರಗಳು. ಆಚಾರ ಪೂರ್ಣ ಪ್ರಜ್ಞೆ ಎಂಬುದು ಸಾಕ್ಷಿ. ಬೇರೆ ಯಾವ್ಯಾಕ್ಯಾರು ಇವೆಲ್ಲ ಬರೆಯೋದಿಲ್ಲ ಅವ್ರು ಬರೀ ಎಲ್ಲೋ ದಾರಿ ಬೇರೆ ಅವರು. ಇದು ಭಾಳ ಸರಿ. ಇದೆಲ್ಲ ಯೋಚನೆ ಮಾಡಬೇಕು. ಆಚಾರ ಕಾಂಟ್ರಿಬ್ಯೂಷನ್ ಇದೆ. ಅದನ್ನೆಲ್ಲ ಕೆಲಸ ಕೊಟ್ಟರೆ ಎಷ್ಟು ಉಪಯೋಗ ಆಗುತ್ತೆ. ಓದ್ದವ್ರಿಗೆ ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ಕೊಟ್ಟರೆ ಹೇಳೋದು ಸಾಧ್ಯನೇ ಇಲ್ಲ. ಕಲಪಶ್ಚೈವ ಕನ್ಯಾನಾಂ ಕರಿಣಿ. ಅಲ್ಲಿ ಹೇಳ್ತಾರೆ ನೋಡಿ, 90 hours ವರ್ಕ್ ಮಾಡೋಕ್ಕೂ 70 hours ವರ್ಕ್ ಮಾಡೋಕ್ಕೆ ನಾವು ನೋ ವರ್ಕ್ ಅಂತಾಗ್ಬಿಟ್ಟು ವರ್ಕೇ ಮಾಡಿ ಓದಿದ್ದು ಮುಗಿತು, ವರ್ಕೇ ಮಾಡಬಾರ್ದು. ಹಾಗೆ ಮಾಡಬಾರ್ದು. ಸಿಕ್ಕಾಬಟ್ಟೆ ಕೆಲಸ ಇದೆ. ಕನ್ಯಾನಾಂ ಕರಿಣಿ ಬಾಲಮಂಗಲ ಐತೆ ರಾಜನೀತವು. ಎಷ್ಟೆತ್ತು ಉಪಯೋಗಿಸಿದ್ದಾರೆ ಅದೆಲ್ಲ ಹುಡುಕ್ಬೇಕು. ಮತ್ತೆ ಅದು ಎಲ್ಲೆಲ್ಲಿ ಹೇಳಿದ್ದಾರೆ, ಎಷ್ಟು ಉಪಯೋಗ ಅದೆಲ್ಲ ಹುಡುಕ್ತಾ ಹೋದರೆ ಅದು ಇನ್ನೋವೇಟಿವ್ ಅಪ್ರೋಚ್. ಇತಿ ಶ್ರೀ ಚತುರ್ಥ ತಾತ್ಪರ್ಯ 10th ಅಧ್ಯಾಯ.